ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಓ ಲತಾ, ಬನ್ನಿ ಬನ್ನಿ. ಓ ಬನ್ನಿಪ್ಪ. ರೀ ಉಮಾ, ಏನ್ ಮಾಡ್ತಾ ಇದ್ದೀರಾ? ನಾನೇನ್ ಮಾಡ್ಲಿ? ಅಯ್ಯೋ ನಾನೇನ್ ಮಾಡ್ಲಿ ರೀ, ಅದೇ ಇವತ್ತಿನ ಮಧ್ಯಾಹ್ನ ಅಡುಗೆಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರೀ, ನಮ್ಮ ಹೆಣ್ಮಕ್ಳ ಹಣೆ ಬರನೇ ಇಷ್ಟೇ ಅಲ್ವಾ? ಬೆಳಗ್ಗೆ ತಿಂಡಿಗೆ ಏನ್ ಮಾಡೋದು, ರಾತ್ರಿ ಅಡ್ಗೆಗೆ ಏನ್ ಮಾಡೋದು, ದೇವ್ರೆ ಬೆಳಗ್ಗೆ ಕರೆದ್ರೆ ಸಾಕ್ರಿ, ಇದೇ ಯೋಚನೆ ನಮ್ಗೆ. ಅಯ್ಯೋ ಬೆಳಗ್ಗೆ ಹೋದ್ರಿ, ನನಗೆ ರಾತ್ರಿ ಎಲ್ಲ ಇದೇ ಯೋಚನೆ. ನಾಳೆ ಏನ್ ಅಡಿಗೆ ಮಾಡೋದು, ಆ ಸಾಮಾನ್ ಚೀಟಿ ಬರ್ದ ಇಲ್ವಾ, ಕನ್ಸಲ್ಲೂ ಇದೆ ರೀ. ಹಾಳಾಗಿ ನಿದ್ದೆನೆ ಬರಲ್ಲ ಅಂತೀನಿ. ಅಲ್ಲಮ್ಮ, ನೀವು ಚೆನ್ನಾಗಿ ಹೇಳ್ರಿ. ನಾವೀಗೆಲ್ಲ ಮೊದಲೆಲ್ಲ ಅಂಗಡಿಗೆ ಹೋದ್ರೆ ನನಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದಷ್ಟು ಸಾಮಾನುಗಳನ್ನ ಹಾಕ್ಕೊಡ್ತಾರೆ. ಈಗೇನಾಗೋಗಿದೆ, ಪ್ಲಾಸ್ಟಿಕ್ ಕವರ್ನ ಬ್ಯಾನ್ ಮಾಡಿದಾರಂತೆ, ಕೊಡಲ್ವಂತೆ. ಪ್ಲಾಸ್ಟಿಕ್ ಕವರ್ ಮಾತ್ರ ಬ್ಯಾನ್ ಆಗಿದೆ. ಅದರಲ್ಲಿ ಚಿಕ್ಕದಾಗಿ ಕಡಲೆಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಅಥವಾ ಮಕ್ಕಳು ತಿನ್ನೋವಂಥ ಪದಾರ್ಥಗಳಿದೆಲ್ಲ ಪ್ಲಾಸ್ಟಿಕಲ್ಲೇ ಇದೆ. ತರ್ತೀವಲ್ಲ ಬ್ಯಾಗು, ಅದು ಮಾತ್ರ ಬ್ಯಾನ್ ಆಗಿದೆ. ಅಂದರೆ ಮೇಲ್ತಳಕು ಒಳ ಉಳ್ಕೊಂಡಾಗ ಆಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಅದೇ ಗೊತ್ತಿಲ್ರಿ, ಅದೇನೋ ಪರಿಸರ ಕಾಪಾಡ್ಬೇಕಂತಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಅದು ನಾನೇನು ಹೇಳ್ತೀನಿ ಅಂತಂದ್ರೆ, ಎಲ್ಲ ಪ್ಲಾಸ್ಟಿಕ್ನೇ ನಿರ್ಮೂಲನೆ ಮಾಡಬೇಕು. ಅದೇನದು ಚೀಲ ಮಾತ್ರ, ಅದು ಚಿಕ್ಕನೆಲ್ಲ ಪ್ಯಾಕೆಟಲ್ಲೇ ಹಾಕ್ತಾರೆ, ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ. ಎಲ್ಲವೂ ಹೋಗಬೇಕು, ಪ್ಲಾಸ್ಟಿಕ್ ಪೂರ ಹೋಗಬೇಕು. ಅಲ್ಲಿಗೆ ಪರಿಸರ ಕಾಪಾಡ್ದಂಗಾಗುತ್ತೆ. ಅಲ್ಲ ಲತಾ, ನನ್ಗೇನು ಗೊತ್ತಾ, ಈಗ ಜ್ಞಾಪಕ ಬರ್ತಾ ಇದೆ, ನಮ್ಮ ಅಪ್ಪ ಅಮ್ಮ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಕೈ ಚೀಲ ಹಿಡ್ಕೊಂಡು ಬರ್ತಾ ಇದ್ರು. ಅದರಲ್ಲಿ ಸಾಮಾನು ಹಾಕೊಂಡು ಆಯ್ತು. ಮೋಸ್ಟ್ಲಿ ಬರೋ ಟೈಮ್ ಇರ್ಬೋದು, ಪ್ರಭಾ ಏನೇನು ಬರ್ಬೋದು ಅಂತ ಕಾಣಿಸುತ್ತೆ. ಹೇ ಉಮಾ, ಉಮಾ ಮನೆಯಲ್ಲಿ ಇದ್ರ? ಒಳಗೆ ಬಂದ. ನೋಡ್ರಿ ಹೆಂಗ್ ಕೇಳ್ತಾರೆ, ಒಳಗ್ ಬಂದ್ಬಿಟ್ಟು ಒಳಗ್ ಬರ್ಲಾ ಅಂತ ಕೇಳ್ತಾರೆ. ತಪ್ಪೇನಿದೆ ರೀ, ನೀವು ಇಲ್ಲೇ ಇದ್ರ? ನಾನಿಲ್ಲೇ ನೋಡ್ರಿ, ಪೇಪರ್ ಹೊತ್ತ ಗುಡ್ಕಲ್ಲಾಗಿ ಇಲ್ಲಿ ಕೂತಿದ್ದೀನಿ. ಇಲ್ಲೇ ಇದ್ದೀರಾ ಅಂತ ಕೇಳ್ತಾಳ್ರಿ ನಮ್ಮನೆಗೆ ಬಂದು. ಅಲ್ಲ, ಈ ದಿನ ಈ ಸಮಯದಲ್ಲಿ ನೀವು ಆರೋಗ್ಯ ಅಂತ ಹೇಳ್ಬಿಟ್ಟು ವಾಕಿಂಗ್ ಅದಂತ ಹೋಗ್ತಿರಲ್ಲ, ಹೋಗಿಲ್ವಾ? ಇಲ್ಲ ರೀ. ಯಾಕೆ? ಮೊನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ನಮ್ಮ ಹಿರಿಯರು ಹೇಳ್ತಿದ್ದಂತ ಒಂದು ಮಾತು ಜ್ಞಾಪಕಕ್ಕೆ ಬಂತು. ವಯಸ್ಸಾದ ಮೇಲೆ ಬಹಳ ಹುಷಾರಾಗಿ ಜೋಪಾನವಾಗಿ ಓಡಾಡಬೇಕು ಅನ್ನೋದು. ಅಲ್ಲ ರಮೇಶ್, ನೀವು ಚೆನ್ನಾಗಿ ಹೇಳ್ತೀರಾ. ಅವ್ರು ಏನ್ ಕ್ವಶನ್ ಕೇಳಿದ್ರು, ವಾಕಿಂಗ್ ಹೋಗಿಲ್ವಾ ಅಂತ ಕೇಳಿದ್ರು. ನೀವೇನ್ರಿ ಹೇಳ್ತಾ ಇದ್ದೀರಾ? ನಿಮ್ಮ ಹಿರಿಯರು ಹೇಳಿದ್ದಲ್ಲ ಹೇಳ್ತಾ ಇದ್ದೀರಾ? ಏನ್ರಿ ಪಾರಾಯಣ ಸಂಬಂಧ? ಅದಕ್ಕೆ ಪಾರಾಯಣ ಸಂಬಂಧ ಇಲ್ಲ. ಕಾಲು ನೋಡಿ, ಇಲ್ಲಿ ರಕ್ತ ಸೋರ್ತಾ ಇದೆ ಇನ್ನು. ಏನು ಗೊತ್ತಾ, ಅಲ್ಲ ಏನಾಯ್ತು ಅಂದ್ರೆ, ಹಿರಿಯರು ಹೇಳ್ತಿದ್ರು ಹುಷಾರಾಗಿ ಹೋಗಿ ಅಂತ. ನಮಗ್ ಬುದ್ಧಿ ಬರ್ಲಿಲ್ಲ. 74 ವರ್ಷ ಆದ್ರೂ ದುಡ್ಡು ಓಡಾಡ್ತೀನಿ. ಮನೇಲಿ ಆ ಕಡೆ ಈ ಕಡೆ ಕುರ್ಚಿಗಳಿವೆ, ಸೋಫಾಗಳಿವೆ. ಹಳೆ ಕಾಲದ ಸೋಫಾ ಚೆನ್ನಾಗಿರ್ಲಿ ಅಂತ ಅದಕ್ಕೆ ಗಾಜಿದೆ. ಆ ಗಾಜಿಗೆ ಏನು ಗೊತ್ತು ನನಗೆ ವಯಸ್ಸಾಗಿದೆ ಅಂತ. ಮೊನ್ನೆ ಆ ಕಡೆಯಿಂದ ಈ ಕಡೆ ತುದಿ ಓಡಾಡುವಾಗ ಸೋಫಾ ತುದಿ ಇದ್ದಂತ ಚುಪ್ಪಾದ ಗಾಜು ನನ್ನ ನೋಡಿ ಹಿಮ್ಮುಡಿ ಸೀಳ್ಬಿಡ್ತು, ಅರ್ಧ ಚಂದ್ರಾಕೃತಿಯಲ್ಲಿ. ರಕ್ತ ಸೋರ್ತಾನೆ ಇದೆ. ಅದಕ್ಕೆ ವಾಕಿಂಗ್ ಹೋಗಿ ಕೂತ್ಕೋತೀನಿ. ಅಯ್ಯೋ ರಮೇಶ್ ಅಣ್ಣ, ಕಾಲಿಗೆ ಏಟಾಯ್ತಾ? ನೋಡ್ತಾ ಇದೀಯಾ? ಕಾಣಿಸ್ತಾ ಇದೆಯಲ್ರಿ, ಮತ್ ಕೇಳ್ತೀರಲ್ರಿ? ನೀವು ಮಾಡೋ ಕೆಲಸ ಸ್ವಲ್ಪ ನೋಡ್ಕೋಬಾರ್ದ? ಅಯ್ಯೋ ಪ್ರಭಾ, ನನ್ನ ಮಾತು ಎಲ್ರಿ ಕೇಳ್ತಾರೆ? ಅವಸರ ನಾ ಹೇಳ್ದಂಗೆ ಕೇಳ್ತಾರೆ. ನೀವು ಗಂಡ ಹೆಂಡತಿ ಇಬ್ರಿಗೂ ಮಾಡಕ್ ಏನ್ರಿ ಕೆಲಸ?
ಮನೆಯಲ್ಲಿ 3 ಹೊತ್ತು ಹೇಳೋದು ಬೀಳೋದು ಏಟ್ ಮಾಡ್ಕೊಳ್ಳೋದೇ ಆಯ್ತು. ಇಷ್ಟೆಲ್ಲ ಆಗತ್ತಲ್ಲ, ಹೊರಗಡೆ ಟೂರ್ ಹೋಗ್ತಿರಲ್ಲ, ಹಾಗೇನಾದ್ರು ಎದ್ದು ಬಿದ್ದು ಬರ್ತಿದ್ದೀರಾ ಹೇಗೆ? ಅಯ್ಯೋ ಅದಕ್ಕೇನ್ ಹೇಳ್ತೀರಿ, ಅವಾಗ್ಲೂ 2-3 ಸಲ ಬಿದ್ದಾಯ್ತು. ಅಯ್ಯೋ ರಾಮ, ಯಾವಾಗ್ಲೂ ಬೀಳೋದು ಹೇಳೋದು ಹೇಳ್ತೀರಿ. ಟೂರ್ಗೆ ಹೋದಾಗ ವೆಚ್ಚ ಖರ್ಚು ಬಗ್ಗೆ ಸ್ವಲ್ಪ ಹೇಳಿ. ಅದು ಪೂರ್ತಿ ಕೇಳಂಗಿಲ್ಲ. ಯಾಕೆ? ಯಾಕಂದ್ರೆ ಪಿಂಚಣಿ ಹಣದಲ್ಲಿ ಪ್ರವಾಸ ಮಾಡ್ಬೇಕನ್ನೋ ಉದ್ದೇಶದಿಂದ ಖರ್ಚು ಮಾಡ್ಕತ್ತೀವಿ, ಲೆಕ್ಕ ಹಾಕೊಡಕ್ಕಾಗಲ್ಲ. ರಮೇಶ್ ಅಣ್ಣ, ಖರ್ಚು ವೆಚ್ಚ ಎದ್ದಿದ್ದು ಬಿದ್ದಿದ್ದು ಬರೀ ಇದೇ ಆಗೋಯ್ತು ನಿಮ್ ರಾಮಾಯಣ. ಅದಕ್ ಬದಲು ಎಲ್ಲೆಲ್ಲಿ ಹೋಗಿದ್ರಿ, ಏನೇನ್ ನೋಡಿದ್ರಿ ಅದನ್ನಾರು ಹೇಳಿ. ನೋಡ್ರಿ, ನಾನು ಹೋಗಿದ್ ಪ್ರವಾಸದ ಬಗ್ಗೆ ವಿವರಿಸಿದ್ರೆ ಬೆಳತನಕ ರಾಮಾಯಣ ಆಗುತ್ತೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. 46 ದೇಶಕ್ಕೆ ಹೋಗಿದ್ವಿ. ಆದ್ರೆ ಇತ್ತೀಚೆಗೆ ಒಂದು 4 ತಿಂಗಳ ಕೆಳಗೆ 24 ದಿವಸ ಟೂರ್ ಹೋಗಿದ್ವಿ. ವಿಯೆಟ್ನಾಂ, ಲಾವೋಸ್, ಥೈಲ್ಯಾಂಡ್ ಮತ್ತೆ ಸಿಂಗಾಪುರಕ್ಕೆ ಹೋಗಿದ್ವಿ. ನಾವು ಬೇರೆ ದೃಷ್ಟಿಯಿಂದ ಹೋಗ್ತೀವಿ, ಪುಸ್ತಕ ಬರೆಯೋದಕ್ಕೆ, ಅಂಕಣ ಬರೆಯೋದಕ್ಕೋಸ್ಕರ ಹೋಗ್ತೀನ. ಹೀಗಾಗಿ ಥೈಲ್ಯಾಂಡ್ ನಲ್ಲಿ ಟೈಗರ್ ಪಾರ್ಕ್ ಹೋಗಿದ್ದೆ. 20 ಹುಲಿಗಳನ್ನ ಮುಟ್ಟಿ ಕಟ್ಕೊಂಡು ಫೋಟೋ ತೆಗೆಸಿದ್ವಿ. ಆಯ್ತಾ? ಹಾಗೆ ಅಲ್ಲಿ ಡಾಲ್ಫಿನ್ ಜೊತೆಗೆ, ವೇಲ್ ಜೊತೆಗೆ ಎಲ್ಲ ಫೋಟೋ ತಗೊಂಡು ಅದನ್ನ ಕಟ್ಕೊಂಡು ಬಂದಿದ್ವಿ. ಪ್ರಾಣಿ ಬಗ್ಗೆ, ಪರಿಸರದ ಬಗ್ಗೆ ಪ್ರೀತಿ ಅಂತ ಹೇಳಿ. ಆಯ್ತಾ? ಆಮೇಲೆ ವಿಯೆಟ್ನಾಮ್ ಹೋಗಿದ್ವಿ. ವಿಯೆಟ್ನಾಂ ದೇಶದಲ್ಲಿ 3 ಭಾಗಕ್ಕೆ ಹೋಗಿದ್ದೆ ನಾನು. ಹನಾಯ್ ಅಂತ ಹೇಳಿ, ಹೋಚಿಮಿನ್ ಸಿಟಿ ಅಂತ ಹೇಳಿ, ದಾನಾಂಗ್ ಅಂತ ಹೇಳಿ. ನಾನು ಅಲ್ಲಿ ಸ್ಥಳಗಳ ಬಗ್ಗೆ ವಿವರಿಸೋಲ್ಲ. ನಮ್ಮ ಇವತ್ತಿನ ಮಹತ್ವ ಏನಿದೆ, ಪ್ರವಾಸೋದ್ಯಮ ಮತ್ತೆ ಪರಿಸರದ ಸ್ವಚ್ಛತೆ. ನೋಡಿ, ವಿಯೆಟ್ನಾಂ, ಲಾವೋಸ್ ಚಿಕ್ಕ ದೇಶಗಳು. 2024 ಅವರ ಪ್ರವಾಸಿ ವರ್ಷ ಅಂತ ಮಾಡ್ಕೊಂಡಿದ್ದಾರೆ. ನಾವು ಹೋಗಿದ್ದು ಎದ್ದು ಕಾಣಿಸಿದ್ದೆ ಗೊತ್ತಿದ್ರಿ, ಪರಿಸರ ಎಷ್ಟು ಸ್ವಚ್ಛವಾಗಿದೆ ಅಂದ್ರೆ, ಮರ ಗಿಡಗಳು ಫುಟ್ಪಾತ್ ಅಲ್ಲೂ ಮರಗಳಿದೆ, ಮಧ್ಯ ರಸ್ತೆ 2 ಮಧ್ಯದಲ್ಲೂ ಹೋಗಿದೆ, ಅಕ್ಕಪಕ್ಕದಲ್ಲಿ ಕಾಡಿದ್ದಾಗ ಬೆಳೆಸಿದ್ದಾರೆ. ಊರಿಗಿಂತ ಕಾಡೇ ಜಾಸ್ತಿ ಇದೆ. ನೋಡಿ 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 ಕಣ್ಣು ತಡೀತು. ಕೇಳಿ 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 ಮನಸ್ಸಿಗೆ ಬೇಜಾರಾಗುತ್ತೆ. ನಮ್ದು ಸಿಂಗಾಪುರದಲ್ಲಿ, ಬೇರೆ ದೇಶಗಳಲ್ಲಿ ಏನ್ ಗೊತ್ತಾ, ಅಲ್ಲಿ ಕಾನೂನಿನ ಹೆದರಿಕೆ ಇದೆ. ಒಬ್ಬ ಪೊಲೀಸರು ಕಟ್ಟಿ ಕಾಣಲ್ಲ ರೀ, ಆದ್ರೆ ಎಲ್ಲರೂ ಸಹ ಶಿಸ್ತಿಗೆ ಹೆದರ್ತಾರೆ, ಕಾನೂನಿಗೆ ಹೆದರ್ತಾರೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ರಾಜ್ಯದಲ್ಲಿ ಕಸ ಎಸಿತಾರಲ್ಲ ಜನ, ಅಲ್ಲಿ ಹೋಗಿ ಏನಾದ್ರು ಕಸ ಎಸಿದ್ರೆ $500. $500 ಅಂದ್ರೆ ಎಷ್ಟು? $1 $69. ಸಿಂಗಾಪುರ್ ಡಾಲರ್ ನಾ ಹೇಳ್ತಿರೋದು, ಅಮೆರಿಕನ್ ಡಾಲರ್ ಅಲ್ಲ, ಸಿಂಗಾಪುರ್ ಡಾಲರ್. 30,000 40,000 ಫೈನ್ ಕೊಡ್ಬೇಕಂದ್ರೆ, ಇಲ್ಲಿ ಕಸ ಎಸೆಯೋ ನಮ್ಮ ಭಾರತೀಯರು ಅಲ್ಲೋರ ಕಸ ಎಸೆಯಲ್ಲ. ಪ್ರವಾಸೋದ್ಯಮಕ್ಕೆ ಬೆಳೆಯೋ ಜೊತೆಗೆ ಒಂದ್ ಮಾತು ಹೇಳ್ತೀನಿ, ನಮ್ಮ ದೇಶದಲ್ಲೂ ಸಹ ವಿಕಲಚೇತನರು, ವಿಶೇಷ ಚೇತನರು ಇದ್ದಾರೆ. ಅವರಿಗೆ ಕಾರ್ಯಕ್ರಮ ಇದೆ. ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಬೇರೆ ಬೇರೆ ಇಲಾಖೆಗಳಿದೆ. ಸಂಯೋಜಿತ ಪ್ರಯತ್ನ ಇಲ್ಲ. ಅಲ್ಲಿ ನೋಡ್ರಿ, ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಅದಕ್ಕೆ ಟಾಯ್ಲೆಟ್ ಕಾಂಪ್ಲೆಕ್ಸ್ ಅಂತ ಹೆಸರಿಟ್ಟಿದ್ದೀನಿ ನನ್ನ ಲೇಖನದಲ್ಲಿ. ನಾವೆಲ್ಲರೂ ಟಾಯ್ಲೆಟ್ಗೆ ಹೋಗ್ಲೇಬೇಕಾ? ಅಲ್ಲಿ ಖಾಸಗಿ ವಾಹನಗಳಿಗೆ ಅವಕಾಶ ಇಲ್ಲ. ಬಸ್ಸು, ವ್ಯಾನು ಎಲ್ಲದರಲ್ಲೂ ಹೋದ್ರೆ 5-5 ಕಿಲೋಮೀಟರ್ಗೆ ಒಂದು ಟಾಯ್ಲೆಟ್ ಕಾಂಪ್ಲೆಕ್ಸ್ ಇದೆ. ನಿಲ್ಲಿಸ್ತಾನೆ 1 ಗಂಟೆ ಕಾಲ ಟೈಮ್. ಟಾಯ್ಲೆಟ್ ಅನ್ನ ಮೇಂಟೈನ್ ಮಾಡೋರು ಯಾರು? ಇವರೇ, ಹ್ಯಾಂಡಿಕ್ಯಾಪ್ಡ್ ಜನ. ಅವ್ರಿಗೆ ತರಬೇತಿ ಕೊಟ್ಟಿರ್ತಾರೆ. ಮಾತು ಬರಲ್ಲ, ಕಿವಿ ಕೇಳಲ್ಲ, ಅತ್ಯಂತ ಸ್ವಚ್ಛವಾಗಿಟ್ಟಿದ್ದಾರೆ. ಭಿಕ್ಷೆ ಬೇಡಲ್ಲ, ಯಾರು ಬೇಕಾದ್ರೂ ನೀವು ದುಡ್ಡು ಕೊಡಬೇಕು. ಮಾಡಿದ್ದಾರೆ ಅಂದ್ರೆ ನಿಮಗೆ 5-5 ಕಿಲೋಮೀಟರ್ಗೆ ಟಾಯ್ಲೆಟ್ ಕಾಂಪ್ಲೆಕ್ಸ್ ಹೋದ ಸಾವಿರಾರು ಬಸ್ಸುಗಳು, ಕಾರುಗಳ ಜನ ಟಾಯ್ಲೆಟ್ಗೆ ಹೋಗೋದಷ್ಟೇ ಅಲ್ಲ, ಆ ವಿಶೇಷ ಚೇತನರಿಗೆ ಬೆಂಬಲ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಚಿತ್ರಕಲೆ ಕೊಳ್ತಾರೆ, ಶಿಲ್ಪಕಲೆ ಕೊಳ್ತಾರೆ, ಸೀರೆ ಕೊಳ್ತಾರೆ, ಎಳ್ನೀರು ಕೊಳ್ತಾರೆ, ತೆಂಗಿನಕಾಯಿ ಕೊಳ್ತಾರೆ, ತೆಂಗಿನಕಾಯಿ ತಿಂಡಿ ತಗೋತಾರೆ. ನಾನು ಪೇಪರ್ನಲ್ಲಿ ಬರೆದಿದ್ದೀನಿ ಏನು ಅಂದ್ರೆ, ನಮ್ಮ ಸರ್ಕಾರವು ಸಹ ಇದೇ ರೀತಿಯಲ್ಲಿ ಸಂಯೋಜಿತ ಪ್ರಯತ್ನ ಮಾಡೋದು. ಕೃಷಿ, ತೋಟಗಾರಿಕೆ, ಪರಿಸರ, ಪ್ರವಾಸೋದ್ಯಮ, ಹಿರಿಯ ನಾಗರಿಕರು, ವಿಶೇಷ ಚೇತನ ಎಲ್ಲರಿಗೂ ಬೆಂಬಲ ಕೊಡಬೇಕು ಅಂತ ನೋಡ್ಕೊಂಡ್ಬಂದೆ. ನೀವು ನಿಜ ರಮೇಶ್ ಅಣ್ಣ ಹೇಳೋದು. ನಮ್ಮ ದೇಶದಲ್ಲಿ ಪೊಲೀಸ್ನವ್ರು ಅವ್ರು ಬಂದು ಅಲ್ಲಿ ಮಾಡ್ತಾರೆ, ಪೊಲೀಸ್ನವರೇ ಗಲೀಜು ಮಾಡ್ಬಿಡ್ತಾರೆ. ಬೇಕಾದ್ರೆ ಪೇಪರ್ ಅಂತ ಹಾಕ್ಬಿಡ್ತಾರೆ. ಕೇಳೋದು ಯಾರು? ನಾವೇ ಸ್ವಚ್ಛತೆ ಇಟ್ಕೊಳ್ಳಿಲ್ಲ ಅಂದ್ಬಿಟ್ರೆ ಜನರಿಗೆ ಏನು ಹೇಳಕ್ಕಾಗುತ್ತೆ? ನಾವು ನೀವು ಹೇಳಿದ್ ನಿಜ. ಅದು ಸರಿ, ಆ ಕೆಂಚ ಬರ್ತೀನಿ ಅಂತ ಹೇಳಿದ್ನಲ್ಲ, ಯಾಕೆ ಬಂದೇ ಇಲ್ಲ? ಓ, ಕೆಂಪಂತು ಅಂದ್ರೆ ಕೆಂಚನ ಬಂದ್ರು ಮೊದ್ಲು ಕೆಂಪರುತ್ತೆ, ಆಮೇಲೆ ಕೆಂಚನ ಬಂದ್ರು ಕೆಂಚನ.
ಇದೀರಲ್ಲ ಮನೆಯಲ್ಲಿ? ಹಾ, ಇದೀನಿ ಬಾಪ, ನಿನ್ಗೆ ಕಾಯ್ತಾ ಇದ್ವಿ. ಏನ್ ಮಾಡುವ ಹಾ. ಗದ್ದೆ ತಗೊಳ್ತೇನೆಯಿಂದ ಸಂಜೆ ಗಂಟನು ಕೆಲಸ. ಹಾ. ಅದಕ್ಕೆ ಅಲ್ಲಿ ದುಡ್ದು ಸಾಕಾಗೋಯ್ತದೆ. ಹಾ. ಆಯಾಸ ಆಯ್ತದೆ. ಅದಕ್ಕೋಸ್ಕರ ಆಗಾಗ ಬಸಿ. ಹಾ, ಇರ್ಲಿ ಬಾ. ಈಗ ಇವರೆಲ್ಲ ಸುಸ್ತಾಗಿದ್ದಾರೆ, ಇಷ್ಟೊತ್ತು ಮಾತಾಡಿ ಅಡಿಗೆ ಮನೆಗೆ ಹೋಗಿ ಕಾಫಿ ಕುಡಿದು ಬರ್ಲಿ, ನಾನೇನು ಮಾತಾಡೋಣ ಬಾ. ಸರಿ ಕೆಂಚ ಬಂದಿದ್ದಾನೆ, ಅವ್ರಿಬ್ರು ಏನಾದ್ರು ಮಾಡ್ಕೊಳ್ಳಿ. ನಾವು ಅಡಿಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ನೀ ಕಾಫಿ ಕುಡಿತೀರಪ್ಪ? ಕಾಫಿ ಕುಡಿಯೋಲ್ಲ. ಕೆಂಚಣ ಬಂದಿಯಾರಂದ್ರೆ ರಮೇಶ್ ಅಣ್ಣಂಗೆ ಟೈಮ್ ಪಾಸ್ ಆಗೇ ಆಗುತ್ತೆ. ಪಾಪ ಅಲ್ಲ ನೋಡು, ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಬುದ್ಧಿವಂತ. ಆದ್ರೆ ಬೀಡಿ ಸೇದೋದು, ಸಿಗರೇಟು, ಹೆಂಡ, ಸಾರಾಯಿ ಬಿಟ್ಟಿಲ್ಲ. ನನ್ನ ಹತ್ರ ಬಂದು ಇಷ್ಟು ಸಲ ಮಾತಾಡ್ತೀಯ, ಬುದ್ಧಿವಾದ ಹೇಳ್ಕೊತೀಯ. ಯಾಕಪ್ಪ ಬಿಟ್ಟಿಲ್ಲ? ಆಯ್ತಿಲ್ಲ ಬುದ್ಧಿ. ಯಾಕೆ ಹಾಕಿಲ್ಲ? ನಮ್ದು ಕಷ್ಟದ ಕೆಲಸ. ಹಾ. ಒತ್ತಾರೆಯಿಂದ ಸಂಜೆ ಗಂಟ ಗೇಮ್ ಮಾಡ್ಬೇಕು. ಹಾ. ಅದಿಲ್ಲ ಅಂದ್ರೆ ಏನು ಆಯ್ಕಿಲ್ಲ. ಹಾ. ಒತ್ತಾರೆ ಬೈಲು ಹೋದ್ರೆ ಅದು ಆಯ್ಕೆ. ಅಲ್ಲಪ್ಪ, ನೀ ಹೇಳೋದೇನೋ ಸರಿ, ಆದ್ರೆ ನೀನು ಬಿಡಿ ಸಿಗರೇಟ್ ಸೇದೋದ್ರಿಂದ ನಿನ್ನ ಆರೋಗ್ಯ ಹಾಳಾಗುತ್ತೆ, ಪರಿಸರ ಹಾಳಾಗುತ್ತೆ. ಸ್ವಲ್ಪ ಮನಸ್ಸು ಮಾಡು, ಕುಡಿಯೋದು ಬಿಟ್ಬಿಡು, ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಹೂನ್ರ ಹಾ. ಪ್ರಯತ್ನ ಮಾಡಿ. ಏನ್ ಮಾಡಿಯ? ಪ್ರಯತ್ನ ಮಾಡಿ. ಎಲ್ಲೇನ್ ಮಾಡಿಯ? ಮಾಡಿವ್ರಿ. ಅಲ್ಲಪ್ಪ, ನೀನ್ ಬಿಡಿ ಸಿಗರೇಟ್ ಯಾಕೆ ಸೇರ್ತೀಯ? ಬಿಡಕ್ಕಾಗಲ್ವಾ? ಬಿಡಕ್ ಆಯ್ತಾ ಇಲ್ಲ ಬುದ್ಧಿ. ಅಲ್ಲೆಲ್ಲ ಹೋಗೋದಾಗಲ್ಲ, ಹೇಳಿದ್ನಲ್ಲ ನಾನು ಆಗಿಲ್ಲ. ಆಯ್ತು, ಕುಡ್ತಾ ಆದ್ರೆ ಬಿಟ್ಬಿಡು. ಬಿಡ್ತೀನಿ. ಅಲ್ಲಪ್ಪ, ನೀ ಪ್ರತಿ ಸಲ ಕುಡಿಯೋದ್ ನಿಲ್ಲಿಸ್ತೀನಿ ಅಂತ ನನಗೆ ಪ್ರಮಾಣ ಮಾಡ್ತೀಯ, ಮತ್ ಕುಡಿತೀಯ. ಯಾಕೆ ಕುಡಿತೀಯ? ಆಯಾಸ ಆಯ್ತದಲ್ಲ, ಅದ್ ಮರಿಬೇಕು ನಾನು. ಅಲ್ಲ, ಕುಡಿಯೋದ್ ಬಿಡ್ತೀನಿ ಅಂತ ಹೇಳ್ತಾ ಯಾಕೆ ಬಿಡಲ್ಲ? ಬಿಡ್ಬೇಕು ಅನ್ಕೋತ್ಯ? ಸದ್ಯಕ್ಕೆ ಬಿಡ್ಬೇಕು ಅಂತ ಇದ್ದೀನಿ. ಬೇರೆಯವ್ರೇನಾದ್ರು ಕುಡಿತಾ ಇದ್ರೆ ತಡ್ಕೊಳಕ್ ಹಾಕಿನಿ. ಆಯ್ತಾಯ್ತು. ನಮ್ಮ ಹಳ್ಳಿ ಜನ ಏನೇ ಚಟಗಳಿರ್ಲಿ, ಏನೇ ಕಷ್ಟಪಟ್ಟು ಶ್ರಮ ಪಡ್ಲಿ, ಹಾಡು ಚೆನ್ನಾಗಿ ಹೇಳ್ತಾರೆ. ನಾವು ಬಹಳ ದಿವಸ ಆಯ್ತು, ಒಂದ್ ಪದ ಹೇಳಪ್ಪ ನೋಡ, ಹಿಂಗ್ ಬಿಡು ಒಂದ್ ಪದ. ಯಾಕೆ ಬಿಡಮ್ಮ? ಹಾ. ನಮ್ಮ ರತ್ನಪ್ಪ ಅವ್ರವ್ರು, ಅದೇ ಜಿ ಪಿ ರಾಜರತ್ನಂ ಅವರು, ಅವ್ರೆ ನಮ್ಮಂತವ್ರಿಗೋಸ್ಕರನೇ ಪದ ಬರ್ದವ್ರೆ. ಹೇಳಪ್ಪ. ಒಂದೆರಡು ಸಾಲು. ಹೇಳು. ಹೇಳು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನಾ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನಾ. ಭೂಮಿ ಉದ್ದಕ್ಕೆ ಹೋಗಿಸ್ತೀನಿ ಎಂಡ ತುಂಬ್ಕೊಂಡು ಕೈನಾ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನಾ. ಬುರ್ಬುರ್ನೋರೆ ಬಸ್ಯೋ ಅಂತ ಒಳ್ಳೆ ಉಳಿ ಎಂಡ. ಬುರ್ಬುರ್ನೋರೆ ಬಸ್ಯೋ ಅಂತ ಒಳ್ಳೆ ಉಳಿ ಎಂಡ. ತತ್ತಿ ನಿನ್ಗೂ ಪ್ರಾರ್ಥನೆ ಕೇಳು ಸರ್ಸೋ ತಮ್ಮನ ಗಂಡ. ತತ್ತಿ ನಿಂಗೂ ಪ್ರಾರ್ಥನೆ ಕೇಳು ಸರ್ಸೋ ತಮ್ಮನ ಗಂಡ. ಸರ್ಸೋ ತಮ್ಮ ಮುನ್ಸ್ಕಂಡವಳೆ ನೀನಾರೋಸಿ ಏಳು. ಸರ್ಸೋ ತಮ್ಮ ಮುನ್ಸ್ಕಂಡವಳೆ ನೀನಾರೋಸಿ ಏಳು. ಹುಡ್ದಾಗ ತೊದಲ್ತದ ಅಣ್ಣ ನಾಲ್ಗೆ ಬಾಳ ಜೋರ್ ಜೋರ್ ಜೋರ್. ಆಯ್ತು, ಪದ ಹೇಳ್ತೀಯಲ್ಲ ಸರಿ, ಸ್ವಲ್ಪ ಬಿಡಕ್ ಪ್ರಯತ್ನ ಮಾಡು. ನನ್ನ ಹತ್ರ ಇಷ್ಟು ಸಲ ಹೇಳಿಸ್ಕೊಂಡಿದ್ಯಾ ಪಾಠ ಅಂದ್ಮೇಲೆ ಬಿಡಕ್ ಪ್ರಯತ್ನ ಮಾಡ್ಬೇಕಲ್ಲ, ಮನಸ್ಸು ಮಾಡಿದ್ರೆ ಆಗುತ್ತೆ. ಮಾಡ್ತೀವಿ. ಸಂಜೆ ಗಂಟ ಹೋಯ್ತೀನಲ್ಲ, ಅಲ್ಲಿ ಬ್ಯಾರೆಯವ್ರನ್ನೆಲ್ಲ ನೋಡ್ತೀನಿ. ಮತ್ತ ಅದೇ ಹಳೆ ಚಾಳಿ. ಬೇರೆಯವ್ರನ್ನ ನೋಡ್ಬೇಡಪ್ಪ. ಇಲ್ಲಿ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀಯಾ? ನಾನು ಗದ್ದೆ ತಕ್ಕ ಹೋಗಿ ಕೊನೆಗೆ ಗಾಳಿ ಬಿಡ್ತೀನಿ. ಬೇಡ ಬೇಡ, ಗಡೆಗೆ ಹೋಗ್ಬೇಡ. ಗದ್ದೆಗೆ ಹೋಗಿ ಇವತ್ತೊಂದ್ ದಿವಸ ಕೂತ್ಕೋ. ನಾನು ವರ್ಷಾನುಗಟ್ಲೆಯಿಂದ ಹೇಳಿದ್ ಏನ್ ಹೇಳಿದೆ ಅಂತ ಯೋಚನೆ ಮಾಡು. ಒಂದ್ ನಿರ್ಧಾರ ತಗೊಂಡು ಮತ್ತೆ ವಾಪಸ್ ಬಾ. ಅಯ್ಯೋ, ನಮ್ ತಲೆಗೆ ಅದೆಲ್ಲ ಹೋಯ್ಕಿಲ್ಲ. ನೀವು ಅದನ್ನ ತಿಳ್ದವ್ರು ಅದೇನೇನೋ ಇಸೆ ತಿಳ್ಕೊಂಡಿದ್ದೀರಲ್ಲ, ಹೊಸ ಹೇಳಿ ಹಳ್ಳಿಗಮಾರ ಕೇಳ್ಕೊಂಡಂಗ ಆಯ್ತದೆ. ನೋಡೋ, ಪೇಪರ್ ಓದ್ತಾ ಇದ್ದೆ ಅಲ್ವಾ, ನಿನ್ ವಿಷಯ ಪೇಪರ್ ನಲ್ಲಿ ಏನೇನ್ ಬಂದಿದೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ. ನೋಡಪ್ಪ, ಪೇಪರ್ ನಲ್ಲಿ ಬರೀ ಕೆಟ್ಟ ಸುದ್ದಿನೇ ಇದೆ. ಕಲುಷಿತ ನೀರನ್ನ ಕುಡಿದು 100 ಜನ ಸತ್ತು. ಸಾರಾಯಿ ಕುಡಿದು ವಾಹನ ಓಡಿಸ್ತಿದ್ದವ ಆಕ್ಸಿಡೆಂಟ್ ಮಾಡಿ 4 ಜನ ಕೊಂದ. ಅಯ್ಯೋ ಶಿವನೇ. ಆಯ್ತಾ? ಆಮೇಲೆ ಪರಿಸರ ನಾಶದಿಂದ
ಕಾಲದಿಂದ ಕೊಳಚೆ ನೀರು ಜಲಸಂಪನ್ಮೂಲದಲ್ಲಿ ಸೇರ್ಕೊಂಡ್ಬಿಟ್ಟು ಬಹಳ ಜನಕ್ಕೆ ವಾಂತಿ ಭೇದಿ ಆಯಿತು. ಗಿಡ ಮರ ಕತ್ತರಿಸಿದ್ರಿಂದ ಹುಲಿ ಆನೆಗಳೆಲ್ಲ ನಾಡಿಗೆ ನುಗ್ಗುದು. ಈ ತರ ಬರೀ ಸುದ್ದಿಗಳಿದೆ ಅಂದ್ರೆ ಇದ್ರ ಮಧ್ಯದಲ್ಲಿ ನೋಡು, ಕುಡಿತದಿಂದ ಸತ್ತವರು, ಹೆಂಡ ಸತ್ತವರು, ಆಮೇಲೆ ಕಲುಷಿತ ಅದರಲ್ಲೂ ಸಹ ಕಲ್ಮಶ, ಕಲಬೆರಕೆ ಹೆಂಡ ಕುಡಿದವರು, ಸ್ಥಳೀಯವಾಗಿ ಸತ್ತವರು ಲೆಕ್ಕವೇ ಇಲ್ಲ. ದುಡ್ಡು ಮಾಡೋರು ಯಾರೋ, ಚಟ ಮಾಡೋರು ಯಾರೋ. ಕಾಸು ಕೊಡ್ತೀವಿ, ಅವ್ರು ಏನ್ ಕೊಡ್ತಾರೋ ಅದನ್ನ ಕುಡಿತೀವಿ. ಆಯ್ತು, ಈಗ ನೀವು ಹೋಗಿ ಬರ್ತೀಯಾ ಕಾಫಿ ಟೈಮ್ಗೆ? ರಮೇಶಣ್ಣ, ಈಗ ನೀವ್ ಹೇಳ್ತಾ ಇದ್ದೆ ಅಲ್ವಾ ಬೀಡಿ ಸಿಗರೇಟ್ ಸೇದೋದ್ರಿಂದ ತ್ಯಾಜ್ಯ ಆಗುತ್ತೆ ಅಂತ. ಹೌದು, ಬರೀ ಬೀಡಿ ಸಿಗರೇಟ್ ಸೇದೋದ್ರಿಂದ ತ್ಯಾಜ್ಯ ಆಗುತ್ತೆ ಅಂದ್ರೆ ನನಗೇನೋ ನಂಬಿಕೆ ಬರ್ತಾ ಇಲ್ಲ. ಇವ್ರು ಬೀಡಿ ಸಿಗರೇಟ್ ಸೇರಿ ಇವ್ರು ಕುಡಿಯೋದಲ್ಲದೆ ಆ ಬಿಡ್ತಾರಲ್ಲ ಹೊಗೆ, ಆದ್ರಿಂದ ಹೊಗೆ ನಾವು ಸೇವಿಸ್ತೀವಿ, ನಮಗೆ ಕಾಯಿಲೆ ಬರುತ್ತೆ. ಎಲ್ಲ ಜನರು ಗಮನಿಸ್ಬೇಕು. ಈ ಡೈರೆಕ್ಟ್ ಆಗಿ ಸೇದವ್ರು ಏನಿದ್ದಾರೆ ಅವರ ಆಕ್ಟಿವ್ ಸ್ಮೋಕರ್ ಅಂತೀವಿ. ಅವರಿಗೆ ನೇರವಾಗಿ ಹೊಗೆ ಬಿಡ್ತಾರೆ, ಅವ್ರಿಗೆ ತೊಂದರೆ ಆಗಲ್ಲ ರೀ. ನನ್ನ ಅನುಭವದಲ್ಲಿ ಏನಾಗಿದೆ ಗೊತ್ತಾ, ಪ್ಯಾಸಿವ್ ಸ್ಮೋಕರ್ ಅವ್ರ ಪಕ್ಕದಲ್ಲಿ ಯಾರು ಉಸಿರಾಡ್ತಾರೆ ನೋಡ್ರಿ, ಇವ್ರಿಗೆ ಕುಡಿದವ್ರ ಕಾಯಿಲೆ ಬರುತ್ತೋ ಇಲ್ವೋ, ಆ ಪ್ಯಾಸಿವ್ ಸ್ಮೋಕರಿಗೆ ಕ್ಯಾನ್ಸರ್, ಶ್ವಾಸಕೋಶದ ರೋಗ ಎಲ್ಲ ಬಂದು ಅವ್ರು ಸತ್ತು ಹೋಗ್ತಾರೆ. ಹೀಗಾಗಿ ಪ್ಯಾಸಿವ್ ಸ್ಮೋಕರ್ಸ್ ಉಳಿಸ್ಬೇಕಂದ್ರೆ ಆಕ್ಟಿವ್ ಸ್ಮೋಕರ್ಸ್ ಬಿಡ್ಬೇಕು. ಯಾಕೆ ಹೇಳಿದ ತಕ್ಷಣ ಬರ್ತೀವಿ ಅಂತ ಇದ್ದೀರಾ ನೀವು? ಕೆಲಸ ಅದೇವ, ಅಲ್ಲಿ ಗದ್ದೆ ತಗೋಬೇಕು, ನೀರ್ ಕಟ್ಬೇಕು, ಅಸಕಾರ ಎಲ್ಲ ಇದ್ ಮಾಡ್ಬೇಕು. ಬರ್ತೀನಿ, ಸಂಜೆ ಬಂದು ಇನ್ನೊಂದ್ಸತಿ ಹಾಡು ಹೇಳ್ಬಿಟ್ಟು ಆಮೇಲೆ ಬರ್ತೀನಿ. ಆಯ್ತು. ಅಲ್ಲ, ಕೆಂಚಾದಲ್ಲಿ ಹೊಟ್ಟೋದ್ನ ಇಷ್ಟು ಬೇಗ? ಅವನು ಗದ್ದೆಯಲ್ಲಿ ನೀರ್ ಕಟ್ಟಬೇಕಂತೆ, ದನ ಕರುವಿಗೆ ಮೇವು ಹಾಕ್ಬೇಕಂತೆ, ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ನಾನ್ ಬಂದಲ್ಲಮ್ಮ, ಆಗ್ಲೇ ಇಬ್ರು ಮಾತು ಬತ್ತೆ ಎಂಡಿಗೆ ಬಂದ್ಬಿಟ್ಟಿತ್ತು. ನಾನ್ ಹಂಗೂ ಬಂದ್ಬಿಟ್ಟು ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಜೊತೆಗೆ ಹೇಳಿದೆ. ಅವ್ರು ಕೆಂಚಣ ಬರ್ತೀನಿ ಸಾಯಂಕಾಲ ಗ್ಯಾರಂಟಿ ಕೇಳ್ಬಿಟ್ಟು ಹೊರಟೋಗಿದ್ದಾರೆ. ಬರ್ತಾರೆ ಬಿಡಿ, ಸಾಯಂಕಾಲ ಒಂದು ಹಾಡು ಕೇಳ್ಬಿಡೋಣ. ಅದೇ ಒಳ್ಳೇದಾಯ್ತು. ಮತ್ತೆ ಇನ್ನೇನಪ್ಪ? ಯಾವ್ದು ಹುಲಿಗಿಲಿ ಬಂತ ನೋಡ್ರಿ. ನಾನೇನ್ ಮಾಡ್ಲಿ? ಅಜೀರ್ಣ ಏನ್ ಮಾಡ್ಲಿ? ಮಮತನ್ ಕತೆ ನೋಡ್ರಪ್ಪ. ಇದ್ದೀರಾ? ಮನೇಲಿ ಇದ್ದೀರಾ? ನಾನೇನು ಹೋಗ್ತಿದ್ರಿ, ಮನೇಲೆ ಇದ್ದೀನಲ್ಲ. ಉಮಾ, ನಿಮ್ಮನ್ನ ನೋಡ್ತಿದ್ರೆ ಇದೇನ್ರಿ ನಿಮ್ ಕತೆ? ನೆನ್ನೆ ಚೆನ್ನಾಗಿದ್ರಲ್ರಿ, ಏನ್ರಿ ಆಯ್ತು ನಿಮ್ಗೆ? ಚೆನ್ನಾಗಿ ಇದ್ದೆ, ಆದ್ರೆ ನಿನ್ನೆ ಫಳಾರ ಮಾಡಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಯ್ತು. ತಿಂದಿಲ್ಲ ರೀ. ನೆನ್ನೆ ಶನಿವಾರ ಏನ್ ತಿಂದ್ರಿ? ಏನೇನು ತಿಂದಿಲ್ಲ. ಏನು ತಿಂದಿಲ್ದರೆ ಯಾರಿಗೆ? ನಿಮ್ಗೆ ಏನೇನು ಇಲ್ಲ ಅಂದ್ರೆ 5 ದೋಸೆ. ಆಮೇಲೆ ಒಂದಿಷ್ಟೇ ಇಷ್ಟು ಪಲ್ಯ, ಅದ್ರ ಜೊತೆಗೆ ಒಂದಿಷ್ಟು ಕಾಯಿ ಚಟ್ನಿ. ಇಷ್ಟೇ ಅಷ್ಟೇನಾ? ಇಷ್ಟಿದೆ ಉಮಾ ಇನ್ನು. ಆಮೇಲೆ ಒಂದಷ್ಟು ಬಿಸಿ ಬಿಸಿ ಉಪ್ಪಿಟ್ಟು. ಇನ್ನು ಇದೆ. ಆಮೇಲೆ ಒಂದು 7-8 ಗರಿ ನಿಪ್ಪಟ್ಟು. ಅಜೀರ್ಣ ಸಾಕಾಯ್ತೇನ್ರಿ? ಹಣ್ಣಿಗೆ ತಿಂದಿಲ್ವ? ಅಷ್ಟೇನಾ? ಉಂಟು ಹಣ್ಣು, ಒಂದು 5-6 ಬಾಳೆ ಹಣ್ಣು. ಸಾಕು ಬಿಡಿ, ಫಲ ಸಾಕು. ಇಷ್ಟು ಒಂದ್ ಸಣ್ಣ ತಮ್ಗೆ ಹಾಲು. ಇಷ್ಟೇ ರೀ, ಇಷ್ಟೇ. ಪಾಪ ರೀ, ಅಷ್ಟೇ. ಇಷ್ಟಕ್ಕೆ ನನ್ಗೆ ಯಾವ ಮೂಲ ರೀ ಅದು? ಹೌದು, ನಿಜ. ಅಯ್ಯೋ ಅಲ್ಲ ರೀ ಮಮತಾ, ಅಂತಂಗೆ ನೀವು ನಮ್ಮ ಮನೆಗೆ ಸುಮ್ಮನೆ ಬರಲ್ವಲ್ಲ, ಏನಾದ್ರೂ ಕೇಳ್ಕೊಂಡ್ ಬರ್ತಿರ್ತೀರ. ಅದಿರ್ಲಿ, ಅದಾಗ್ಲಿ. ನೀವು ಏನು
ಫಲಹಾರ ಏನಪ್ಪ ಹಿರಿಯರು ಏನಕ್ಕೆ ಮಾಡಿದ್ರು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ನಾವು ಚೆನ್ನಾಗಿರ್ಬೇಕು ಅಂತ ವಾರದಲ್ಲಿ ಒಂದೆರಡು ದಿನ ಉಪವಾಸ ಮಾಡಿದ್ರು ಇವ್ರ ಫಲಹಾರ ನೋಡ್ಬಿಟ್ರೆ ಇದು ಉಪವಾಸನೇನ್ರಿ ಇದೆಲ್ಲ ದೇವರೇ ಭಗವಂತ. ಆ ನೆಪದಲ್ಲಿ ಅವರು ತಿನ್ನೋದೆ ಹಣದ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಾ, ಒಂದು ವ್ರತ ಪೂಜೆ ಉಪವಾಸ ಮಾಡಿದ್ರೆ ಏನು ಇಷ್ಟು ಹಾಲು ಒಂದು ಚಕ್ಕ ಲೋಟದಲ್ಲಿ ಹಾಲು ಕುಡಿತಾ ಇದ್ರು. ಇದೇನ್ರಿ ಬೆಟ್ಟದಷ್ಟು ತಿಂದ್ಬಿಟ್ಟು ಬೆಟ್ಟದಷ್ಟು ಮಾಡ್ಬಿಟ್ಟಿದ್ದಾರೆ ಹೊಟ್ಟೆ. ಅಯ್ಯೋ 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 ನೋಡೋದ ನಾನಿರೋ ಇಷ್ಟಕ್ಕೆ ಅಷ್ಟು ಬೇಡವೇ ಕಡಿಮೆ ಆಯ್ತು ಬಿಡಿ, ತುಂಬಾನೇ ಕಡಿಮೆ ಆಯ್ತು. ಹೌದಾ, ಈಗ ಏನ್ ಬೇಕಿತ್ತು ಅಂತ ಇವರೇ ಅಜ್ಜಿರ್ಣ ಏನು ಬೇಡಮ್ಮ, ಒಂದೆರಡು ವಿಳ್ಳೆದೆಲೆ, ಎರಡೆರಡು ವೀಳ್ಯದೆಲೆ. ಎರಡೆರಡು ವಿಳ್ಳೆದೆಲೆ, ಹಾ. ಒಂದ್ ಸ್ವಲ್ಪ ಅಡಕೆ ಸುಣ್ಣ ಕೊಟ್ಬಿಟ್ರೆ ಅಡಿಗೆ ಸುಣ್ಣ ಕೊಟ್ಬಿಟ್ರೆ ಅಜೀರ್ಣ ಎಲ್ಲ ಕಳ್ಕೊಂತೀನಿ. ಹೌದಾ? ಒಳ್ಳೆ ಉಪಾಯ. ತಿನ್ನಿ ತಿನ್ನಿ, ಚೆನ್ನಾಗಿದ್ದೀನಿ, ಬೆಳೆದೆಲೆ ತಿನ್ನಿ. ಕೂತ್ಕೊಳ್ಳಿ ಒಂದು 2 ನಿಮಿಷ. ಸರಿ ಹೋಗುತ್ತೆ. ಅಲ್ಲ ರೀ, ಇಷ್ಟು ತಿನ್ನೋದಾ? ಸರಿ ಹೋಗುತ್ತೆ. ಮಕ್ಕಳಿದ್ರೆ ಎದ್ರುಕೊಂಡು ಜ್ವರ ಬರ್ತಾ ಇತ್ತು ಅಲ್ವಾ, ಆ ತರ ತೆಗಿತಾ ಇದ್ದಾರೆ. ಏನ್ ಮಾಡೋದು? ಅಲ್ಲ, ನೀವ್ ಹೇಳಿಲ್ಲ ಅಲ್ಲಪ್ಪ, ಇವ್ರು ಇಷ್ಟೊಂದು ತಿನ್ನೋದು ಸಾಕು, ಹ್ಮ್. ಅಜೀರ್ಣ ಮಾಡ್ಕೊಳ್ಳೋದು ಸಾಕು. ಉಮ್ಮನ ಹತ್ರ ಬಂದು ಎಲೆಡಿಕೆ ಇಟ್ಕೊಂಡು ಅಗದು ಬಿಟ್ಟು ಕಂಡಲ್ಲಿ ಉಗಿಯೋದು ಮಾಡೋದು ಅದು ಸಾಕಪ್ಪ. ತುಂಬಾ ಕೆಟ್ಟದ್ದು ಅಭ್ಯಾಸ. ಈ ಮಗ ಏನ್ ಅನುಭವಿಸಿದೀನಿ ಗೊತ್ತಾ? ಈ ಮಮತಾ ಇದಾರಲ್ಲ, ತಿನ್ನೋದು ಅಲ್ಲಲ್ಲಿ ಉಗಿಯೋದು. ಇನ್ನೇನು ಬಾಯಲ್ಲಿ ಇಟ್ಕೊಳಕ್ಕಾಗುತ್ತಾ? ಆಹಾ, ಅಜೀರ್ಣ ಎಲ್ಲ ಹೋಯ್ತು. ಇದ್ಮೇಲೆ ಜೋರು. ಬಾಯಲ್ಲಿ ಇಟ್ಕೊಳಕ್ಕಾಗುತ್ತಾ? ಹೌದು ಕಣ್ರಿ, ಅವ್ರು ಹೇಳೋದು ನಿಜ ಅಲ್ರಿ ಈಗ. ಅಯ್ಯೋ, ಆ ಮಮತಾ ಸ್ವಲ್ಪ ಹೇಳ್ರಿ. ಹೋದ್ ವಾರ ಸಿರ್ಸಿಗೆ ಹೋಗಿದ್ರಲ್ಲ, ಬಸ್ಸಲ್ಲಿ ಏನಾಯ್ತು ಅಂತ? ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಬಸ್ ಪಕ್ಕ ನಿಂತಿದ್ನ ಒಬ್ಬ ಪುಣ್ಯಾತ್ಮ ಮಹಾನುಭಾವ ಬಸ್ಸಿನ ಕಿಟಕಿಯಿಂದ ಪಿಚಕ್ ಅಂತೇಳಿ ಉಗಿದಂತ ಕೆಂಪು ತಾಂಬೂಲ ರಾಡಿ ಹೊಸದಾಗಿ ನನ್ನ ಹೆಂಡತಿ ಪ್ರೀತಿಯಿಂದ ಕೊಡಿಸಿದ್ದಂತ ಬಿಳಿ ಇಸ್ತ್ರಿ ಮಾಡಿದ ಜುಬ್ಬನ ಬಣ್ಣಗೆಡಸ್ತ್ರಿ. ಆಮೇಲೆ ಅವ್ನು ಎಂತ ಮಹಾನುಭಾವ ಗೊತ್ತಾ, ಇಂಗ್ಲಿಷ್ ನಲ್ಲಿ ಸುಲಭವಾಗಿ ಸಾರಿ ಅನ್ನೋಂಥ ಸಂಸ್ಕೃತಿ ಹೇಳ್ಬಿಟ್ಟ ಅಷ್ಟೇ. ಅಲ್ಲ, ನೀವು ಅದಾದ್ಮೇಲೆ ಅಲ್ಲಲ್ಲಿ ಕಂಡಲ್ಲಿ ಉಗಿಯೋದು ಮಾಡೋದು ಮಾಡ್ತಾರಲ್ವಾ? ಹೌದು, ನಾ ಹೇಳ್ತೀನಿ. ಅದಕ್ಕೆ ನೀವು ಚಟ ಮಾಡಬೇಡಿ. ಚಟ ಮಾಡೋದ್ರು ಸಿಕ್ಕಾಪಟ್ಟೆ ಉಗುಡಬೇಡಿ. ಅಲ್ಲಲ್ಲಿ ಉಗಿದ್ರೆ ಏನಾಗುತ್ತೆ, ಕಾಯಿಲೆಗಳು ಬರುತ್ತೆ, ಸೊಳ್ಳೆ ಹರಡುತ್ತೆ. ನಿಜ ನಿಜ. ನಾನೇನ್ ಕಣ್ಕಲ್ಲೆ ಮುಗಿಯಲ್ಲಪ್ಪ. ಹೇಳಿದ್ರಿ ಮನೆ ಆಚೆ ಹೋಗಿ ಹಾ. ಗೇಟ್ ಪಕ್ಕದಲ್ಲಿ ಹಾ. ಚರಂಡಿಗೆ ಉಗಿತೀನಿ. ಅಲ್ರಿ, ದಿನ ಕಸ ಆಯೋಗ್ ಬರ್ತಾರಲ್ಲ ಜನ, ಅವ್ರೇನ್ ಕಸ ಆಯಕ್ ಬರ್ಬೇಕು, ಇಲ್ಲ ನೀವು ಉಗಿಡಿದ್ರೆ ಎಲೆ ಅಡಿಕೆ ಚಂದ ತಗೊಳಕ್ ಬರ್ಬೇಕು. ಚರಟ ತೆಗಿಯಕ್ ಚರಂಡಿ ಕೈ ಹಾಕೋ ಅವಶ್ಯಕತೆ ಇಲ್ಲ. ಹಾ. ನಾನೇನ್ ಮಾಡ್ಲಿ, ಅವ್ರು ಹಾಕೋ ಕೇಳ್ತೀನಿ. ಬೆಳಗ್ಗೆ ಬಾಗಿಲು ತೊಳಿಬೇಕಾದ್ರೆ 2 ಬಕೆಟ್ ನೀರ್ ತಂದು ಜಾಡಿಸ್ತಾ ಅಂದ್ರೆ ಸಾಕು, ಹೊಚ್ಕೊಂಡೋಗುತ್ತೆ ಚರಂಡಿ. ಮಮತಾ ಪ್ಲಾನ್ ಚೆನ್ನಾಗಿದೆ. ಏನ್ ಬೇಕಾದ್ರೂ ಗಲೀಜ್ ಮಾಡಿ ನೀರ್ ಹಾಕ್ಬಿಡಿ ಹೊರಟೋಗ್ಬಿಡುತ್ತೆ. ಚೆನ್ನಾಗಿದೆ ಕಟ್ಟೆ ಮಮತಾ. ಕಸ ಹಾಕೋರು ನಿಮ್ ಮನೆ ಮುಂದಿನ ಕಸ ತೆಗಿಯಕ್ ಬರ್ತಾರೋ, ಇಲ್ಲ ನೀವು ಉಗಿದಿದ್ದು ತೆಗಿಯಕ್ ಬರ್ತಾರೋ, ಅವ್ರಿಗೆ ಬೇರೆ ಕೆಲಸ ಇಲ್ವಾ? ನಾನೇನ್ ಮಾಡ್ಲಿ, ಯಾವ್ ತೆಗೆದ್ರೆ? ಉಮಾ, ಒಂದು ನಾವು ಮಾಡ್ತಾರೋ ತಪ್ಪಲ್ವಾ? ಕಸ ತೆಗಿಯಕ್ ಬರೋರು ನಮ್ಮ ಹಾಗೆ ಮನುಷ್ಯರು, ಅವರು ನಾವು ಅವ್ರಿಗೆ ಗೌರವ ಕೊಡ್ಬೇಕಲ್ವಾ? ಹೌದು ಹೌದು, ನಮ್ಮ ಮನೆಯವ್ರು ಹಂಗಲ್ಲಪ್ಪ. ಪ್ರತಿದಿನ ಬರ್ತಾರಲ್ಲ ಮನೆ ಹತ್ರ ಎಲ್ಲ ಕಸ ತಗೊಂಡೋಗಕ್ಕೆ, ಅವ್ರಿಗೆಲ್ಲ ಬಹಳ ಮರ್ಯಾದೆ ಕೊಡ್ತಾರೆ. ನೋಡ್ರಿ, ನಮ್ ಕಸ ತೆಗಿಯಕ್ ಅವ್ರು ಬರ್ತಾರೆ ಅಂದ್ರೆ ಅವರೇ ನಮಗೆ ದೇವರಿದ್ದಂಗೆ, ದೇವತೆಗಳಿದ್ದಂಗೆ. ಅವರಿಗೆ ನಾವು ಗೌರವ ಕೊಡ್ಬೇಕು. ನಾನೇನ್ ಮಾಡ್ತೀನಿ ಗೊತ್ತಾ, ಗೇಟ್ ಮುಂದೆ ನಿಂತ್ಕೊತೀನಿ. ಬಾ ಚೆನ್ನಪ್ಪ, ನಮಸ್ಕಾರ, ಚೆನ್ನಾಗಿದ್ಯಾ, ಕಾಫಿ ಕುಡಿತೀಯಾ, ಗೌರಮ್ಮ ಟೀ ಕುಡಿತೀಯಾ, ರೆಸ್ಟ್ ಆಯ್ತಾ, ಏನಾದ್ರೂ ಬಟ್ಟೆ ಕೊಡ್ಲಾ, ಚಪ್ಪಲಿ ಕೊಡ್ಲಾ, ಜೋಬಲ್ಲಿರೋ ದುಡ್ಡು ಕೊಡ್ಲಾ ಅಂತ ಹೇಳ್ತೀನಿ. ಅಷ್ಟು ಮಾತಾಡ್ತೀನಿ. ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಮ್ಮನ್ನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂತ ಅವ್ರು ಗುರುತಿಸ್ತಾರೆ, ತರ್ಕೋತಾರೆ. ದಯವಿಟ್ಟು ಇಲ್ಲಿರೋರೆಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಬಹಳ ಮರ್ಯಾದೆ ಕೊಡಬೇಕು ಅಂತ ಕೇಳ್ಕೊತೀನಿ. ಈಗ ಅದೇನೋ ಸರಿ, ಈ ಹಸಿ ಕಸ
ಒಣ ಕಸ ಅದ್ರ ಬಗ್ಗೆ ಏನಾದ್ರು ಹೇಳಿ. ಹೌದೌದು, ನಮ್ ಜನ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲ ಬೆರೆಸ್ಬಿಡ್ತಾರೆ. ಅವ್ರು ಬೈತಾನೆ ಇರ್ತಾರೆ, ಹಸಿ ಕಸ ಬಿಸಿ ಕಸ ಬೇರೆ, ಒಣ ಕಸ ಬೇರೆ ಮಾಡಿ ಎಲ್ಲ ಸೇರಿಸ್ಕೊಟ್ಬಿಡ್ತಾರೆ. ಅವಾಗ ಅದನ್ನ ಪಾಪ ಅವ್ರು ಎಷ್ಟು ಪ್ರೀತಿಯಿಂದ ತಗೊಂಡು ಹೋಗ್ತಾರೆ ಗೊತ್ತಾ ಕಸವನ್ನ. ಕೆಲವರು ಗ್ಲೋವ್ಸ್ ಹಾಕೊಂಡಿರ್ತಾರೆ, ಕೆಲವರು ಹಾಕೊಂಡಿರೋಲ್ಲ. ಯಾರೇ ನಮ್ಮ ಕಸ ಯಾರೇ ಮುಟ್ತಾರೆ? ಮಕ್ಕಳ ಕಸ ತಂದೆ ತಾಯಿ ಮುಟ್ಬೋದು, ತಂದೆ ತಾಯಿ ಕಸ ಮಕ್ಕಳು ಮುಟ್ಬೋದು, ಬೇರೆಯವ್ರ ಕಸ ಯಾರೇ ಮುಟ್ತಾರೆ? ರಮೇಶಣ್ಣ, ನೀವ್ ಹೇಳೋದು ಸರಿ ರಮೇಶಣ್ಣ. ಈಗ ನಾವು ಹಸಿ ಕಸ ಒಣ ಕಸ ಮಾಡಿದ್ವಿ, ನಿಜ ಒಪ್ಕೋತೀನಿ. ಹಸಿ ಕಸ ನಾವು ಡಬ್ಬಕ್ಕೆ ಹಾಕ್ತಿವಿ, ನಮಗೆ ಏನೋ ಗೊತ್ತಿದೇನೋ ಆ ಕೈ ಹಿಡಕ್ಕೆ ಎಷ್ಟು ಅಸಹ್ಯ ಪಟ್ಕೋತೀವಲ್ವಾ ಅದಕ್ಕೆ. ಪುನಃ ನಾವ್ ಯಾರಾದ್ರೂ ಹಾಕಿದ್ದ ಹಸಿ ಕಸ ಮುಟ್ತೀವ? ನಾವೇ ಹಾಕೋ ಹೊಸ ಕಸ, ಹಸಿ ಕಸ ಮುಟ್ಟದ್ ನಾವೇ ಹಿಂಜರಿಕೆ ಮಾಡಿ. ಅಯ್ಯೋ, ಕಸದ ಬಗ್ಗೆ ನೀವು ಹೇಳಿದ್ರಲ್ಲ, ಇತ್ತೀಚೆಗೆ ನಾನು ಶಿರ್ಸಿ, ಹಾವೇರಿ, ದಾವಣಗೆರೆ ಎಲ್ಲಾ ಕಡೆ ಹೋಗಿದ್ದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ 2 ಗಂಟೆ ಕಾಲ ಕಾಯೋ ಪರಿಸ್ಥಿತಿ ಬಂತು. ಅಲ್ಲಿ ಒಬ್ಬ ಪೌರ ಕಾರ್ಮಿಕ ದೊಡ್ಡ ಕಸಬರಿಕೆ ತಗೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಕಸ ಹೊಡಿತಾನೇ ಇದ್ದ. ಅಲ್ಲೊಂದು ಕಸದ ಗುಡ್ಡೆ ಆಯ್ತು, ಇಲ್ಲಿ ಯಾರೋ ಜನ ಎಸ್ತರು 5 ರೂಪಾಯಿಗೆ ತಗೊಳ್ಳೋಂತ ನೀರಿನ ಬಾಟ್ಲಿ, ಜ್ಯೂಸ್ ಬಾಟ್ಲಿ ಎಲ್ಲ ಎಸ್ತಾರೆ. ನಮ್ ಜನಕ್ಕೆ ಏನ್ ಗೊತ್ತಾ, ತಿನ್ನೋ ಚಟ ಮನೇಲಿ ತಿನ್ನಲ್ಲ ರೀ, ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ತಿಂತಾರೆ. ಮಕ್ಕಳು ಮರಿಯೊಂದು ಹೋದಾಗ ತಿಂದಿದ್ದ ಆಹಾರ, ಕಟ್ಕೊಂಡಿದ್ದಂತ ಎಲೆ, ಪೇಪರ್ ಎಲ್ಲ ಕೂತಲ್ಲೇ ಸೀಟ್ ಕೆಳಗೆ ಎಸಿತಾರೆ. ಪಾಪ ಅವನು ಗುಡಿಸ್ತಾನೆ ಬೆಳಗ್ಗೆಯಿಂದ ಸಂಜೆ ತನಕ ಬಸ್ ಕೆಳಗೆ, ಬಸ್ ಪಕ್ಕದಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಟನ್ ಕಸ. ಯಾರಪ್ಪನ ಮನೆಗೆ ಇರ್ತದ ಅವ್ರೇನ ಪಾಪ ಅವ್ರ ಹಣೆ ಬರೋಣ ಕಸ ತೆಗಿತಾನೆ ಇರ್ತಾರ. ಅಲ್ಲಿ ಅನ್ನ ಸಾಂಬಾರು ಎಲ್ಲ ಎಸ್ತಿರ್ತಾರೆ, ಅದು ಕೊಳತು ನಾರಿ ವಾಸನೆ ಬಂದು ಸೊಳ್ಳೆಗಳು ಬರುತ್ತೆ ಇಲ್ಲತ್ತ. ಅದಕ್ಕೆ ಯಾಕ್ರಿ ಇಷ್ಟೊಂದು ಇದ್ ಮಾಡ್ತೀರಾ? 4 ಜನ ಇರೋ ಕಡೆ 7 ಜನ ಹೋಗ್ತಾರೆ ಬಿಡಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಿಜ ನಮ್ಮ ಅಂಶ ಅಂತೂ ಬಹಳ ಫಾರ್ವರ್ಡ್ ಆಗ್ಬಿಟ್ಟಿದ್ದಾರೆ. ಇವ್ರೇನಾರ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಮುಳುಗೋಗ್ತಿತ್ತು ಬಜೆಟ್. ಈಗ ರಮೇಶಣ್ಣ, ಯಾರು ಏನ್ ಬೇಕಾದ್ರೂ ಏನಾದ್ರು ಅವ್ರಿಗೆ ಹೇಳ್ಬಿಡಿ, ಕಸ ಏನಾದ್ರೂ ನಿರ್ಮೂಲನೆ ಆಗ್ತಾ ಇದೆಯಾ? ಕಸದ ರಾಶಿ ಏರ್ತಾ ಕೂತಿದೆ. ಇವತ್ತು ಜನಸಂಖ್ಯೆ ಎಷ್ಟು ಮಟ್ಟಿಗೆ ಏರ್ತಾ ಇದೆಯೋ, ಕಸ ಕೂಡ ಹಂಗೇ ಏರ್ತಾ ಇದೆ. ಇದು ನಿರ್ಮೂಲನೆ ಸಾಧ್ಯನಾ? ಅದು ಸಾಧ್ಯನೋ ಇಲ್ವೋ ಅನ್ನೋದನ್ನ ಸರ್ಕಾರ ಅಷ್ಟೇ ಮನಸ್ಸು ಮಾಡಿದ್ರೆ ಆಗ್ಲಿಲ್ಲ. ಪ್ರತಿ ಮನೆಯಲ್ಲಿರುವಂತ ಹೆಣ್ಮಕ್ಳು ಜನ ಪ್ರಯತ್ನ ಮಾಡ್ಬೇಕು. ಈಗ ನೋಡಿ, ನಾನು ಹೇಳ್ತಾ ಇದ್ದೆ ಬೇರೆ ಬೇರೆ ದೇಶದ ಅನುಭವ. ಅಲ್ಲಿ ಇಂಧನ ಉಳಿಸ್ಲಿಕ್ಕೆ ಸಾರ್ವಜನಿಕ ಸಾರಿಗೆ ಉಪಯೋಗಿಸ್ತಾರೆ. ಯಾಕೆ? ಅಲ್ಲಿ ನೀವು ಸ್ವಂತ ವಾಹನ ಇಟ್ಕೊಂಡ್ರೆ ಅದಕ್ಕೆ 5 ಲಕ್ಷ 10 ಲಕ್ಷ ಡಾಲರ್ ಕಟ್ಟಬೇಕು ವರ್ಷಕ್ಕೆ. ಅದರಿಂದ ಸಾರ್ವಜನಿಕ ಮೆಟ್ರೋದಲ್ಲಿ ಹೋಗ್ತಾರೆ. MRT ಅಂತಾರೆ ಸಿಂಗಾಪುರದಲ್ಲಿ. ಇಡೀ ಊರಿನ, ಇಡೀ ದೇಶದ ಒಂದು ಜೀವನಾಡಿ ಅದು. ಯಾಕೆ ಹೇಳ್ತೀನಿ, ನಾನು ಒಂದ್ಸತಿ ಟಾಕೀಸ್ಗೆ ಹೋಗಿದ್ದೆ. ಅಲ್ಲಿ ಒಬ್ರು ಒಂದು ಸುಮಾರು ಫ್ಯಾಮಿಲಿನೇ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಮನೆಗೆ. ಅಲ್ಲಿ ಟಾಕೀಸ್ ಬಂದಿದ್ದಾರೆ, ತುಂಬಾ ತಿಂಡಿ ಸಾಮಾನು ತಂದ್ಬಿಟ್ಟಿದ್ದಾರೆ. ನಾನು ಈ ಮನುಷ್ಯ ಎಲ್ಲಿ ಹಾಕ್ಬೋದು ತಿಂಡಿದ್ದೆಲ್ಲ ವೇಸ್ಟ್ಗಳನ್ನ ಅಂತ ನನಗೊಂದು ಯೋಚನೆ. ನಾನು ನೋಡ್ತಾ ಇದ್ದೆ. ನಾವಾಗ ಏನ್ ಮಾಡ್ತೀವಿ, ಆ ಕಡೆ ಈ ಕಡೆ ನೋಡ್ತೀವಿ. ಓ, ಯಾರು ಇಲ್ಲ ಇರಪ್ಪ, ಇಲ್ಲೇ ಸೀಟ್ ಹಿಂದ್ಗಡೆ ಹಾಕೊಂಡ್ಬಿಡೋಣ, ಇಲ್ಲ ಸೀಟ್ ಕೆಳಗೆ ಹಾಕ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ. ನಾನು ಆ ಮನುಷ್ಯ ಏನ್ ಮಾಡ್ಬೋದು ಆ ವೇಸ್ಟ್ಗಳನ್ನ ಅಂತ ನೋಡಿದ್ರೆ ನಾನು ನೋಡ್ತಾ ಇದ್ದೆ. ಆಗ ಈ ಮನುಷ್ಯ ಏನ್ ಮಾಡಿದ್ರು ಗೊತ್ತಾ, ಡಸ್ಟ್ಬಿನ್ ತಗೊಂಡೋಗಿ ಕವರ್ ಸಮೇತ, ಅಲ್ಲಿ ಬಟ್ಟೆ ಸಮೇತ, ಬ್ಯಾಗ್ ಸಮೇತ. ಸಮಯ ಪ್ರಜ್ಞೆ ಇದೆ. ನಿಜವಾಗ್ಲೂ ಖುಷಿ ಆಯ್ತು ಅವ್ನು ನೋಡಿದಾಗ. ನಾವು ಹಾಗೆ ಇರ್ಬೇಕು ಅಂತ. ಹೌದು. ಈಗ ರಮೇಶಣ್ಣ, ಸರಿ ಮಮತಾ, ನೀವು ಟೂರ್ ಅಂತ ಹೋಗ್ತಿರಲ್ಲ, ಬಸ್ಸಲ್ಲಿ ರೈಲಲ್ಲಿ ಮಕ್ಕಳು ಕಣ್ಕೊಳ್ತೀರಲ್ವಾ, ಆವಾಗ ಏನ್ ಮಾಡ್ತೀರಾ? ಮಕ್ಕಳನ್ನ ಹಸ್ಕೊಂಡಿರಕ್ ಬಿಡಕ್ಕಾಗುತ್ತಾ? ಅಲ್ಲೇ ಬರುತ್ತಲ್ಲ ಮಾರೋದಕ್ಕೆ, ಅದೆಲ್ಲ ತೆಗೆದುಕೊಂಡು ತಿನ್ನಿಸ್ತೀವಿ. ಹೊಟ್ಟೆ ಮಕ್ಕಳೊಟ್ಟೆ ತುಂಬಿಸೋದು ಬೇಡವಾ? ನೀವ್ ಹೇಳೋದ್ ಸರಿ ಕಣ್ರಿ, ಹಂಗ ತಿನ್ಸೋದೇ ಬೇಡವಾ? ಅಯ್ಯೋ, ತಿನ್ನಿಸ್ಲೇಬೇಕು, ಕೊಡಿಸ್ಲೇಬೇಕು. ಅದನ್ನ ಹೇಳೋದು ಕೇಳಿ. ನೀವೇನ್ ತಿನ್ನಿಸ್ತೀರಿ ಕೊಡ್ತೀರಿ, 5 ರೂಪಾಯಿ 10 ರೂಪಾಯಿದು ನೀರಿನ ಬಾಟ್ಲು, ಜ್ಯೂಸ್ ಬಾಟ್ಲು, ಬಿಸ್ಕೆಟ್ ಪುಡಿಕೆ, ಕುರ್ಕುರೆ ಪುಡಿಕೆ ಎಲ್ಲ ರೈಲಲ್ಲಿ ಬಸ್ಸಲ್ಲಿ ಎಸಿಬೇಡಿ. ಕಸ ಎಸೆಯೋದು ನಮ್ಮ ಅಪ್ಪನ ಜಾಗೀರ್ದಾರ ಹಾಕ್ಬೋದು ಅಂತ ತಿಳ್ಕೊಬೇಡಿ. ಅದನ್ನೆಲ್ಲ ನೀವು ಹೊರಗೆ ಎಸೆಯೋಕೆ ಏನಾಗುತ್ತೆ ಗೊತ್ತಾ, ಕಾಡಲ್ಲೇ ಸಿಗ್ತೀರಿ, ರಸ್ತೆಯಲ್ಲೇ ಸಿಗ್ತೀರಿ, ಊರಲ್ಲೇ ಸಿಗ್ತೀರಿ. ಒಂದೊಂದ್ಸಲ ಆಕ್ಸಿಡೆಂಟ್ ಆಗ್ಬೋದು. ಆದ್ರಿಂದ ಕಸ ಎಸಿಬಾರ್ದು. ಹಾಗಂತ ಮಕ್ಕಳಿಗೆ ತಿನ್ಸೋದು ಕುಡ್ಸೋದು ಬೇಡವೇ? ಟ್ರಾವೆಲ್ ಮಾಡ್ತಾ ಕೊಡಿಸ್ರಪ್ಪ, ಕಸ ಕೆಳಗಡೆನೋ ಕಿಟಕಿ ಆಚೆನೋ ಬಿಸಾಕಿದ್ರೆ ಆಯ್ತು. ರಮೇಶಣ್ಣ, ನೀವ್ ಹೇಳ್ದಾಗೆ ನಿಂತ್ಕೊಂಡ್ರೆ
ಸೊಳ್ಳೆಗಳು ಕುತ್ಕೊಳ್ಳುತ್ತೆ, ಮಲೇರಿಯಾ ಬರುತ್ತೆ, ಡೆಂಗ್ಯೂ ಬರುತ್ತೆ, ಚಿಕನ್ ಗುನ್ಯಾ ಬರುತ್ತೆ. ಹೌದು. ಆದಷ್ಟು ನಮ್ಮ ಸ್ವಚ್ಛತೆಯನ್ನ, ನಮ್ಮ ಪರಿಸರವನ್ನ, ನಮ್ಮ ಸುತ್ತಮುತ್ತಲ ಜಾಗಗಳನ್ನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನೋಡ್ರಿ, ಉಮ್ಮ ನಮ್ಮ ಮನೆಯವ್ರು ಬರೋ ಓದ್ತಾ ಇದ್ದಪ್ಪ, ನಾನು ಹೊರಡ್ತೀನಪ್ಪ, ಇನ್ನು ನೀವು ಬಂದ್ರೆ ಜಗಳನೇ ಮಾಡ್ಬಿಡ್ತಾರೆ ಅಷ್ಟೇ ಅವರು. ಇನ್ನು ಮುಂದಿನ ನಿನ್ ಕತೆ ಬಾ ಹೋಗೋಣ. ಅಲ್ಲ ರೀ, ಬೆಳಗ್ಗೆ ನಾನು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲಿ ಹೋದ್ರಿ ನೀವು? ಅಲ್ಲ ಕಡೆ, ನಾನು ಲಾಂಗ್ ಡ್ರೈವ್ ಹೋಗಿದ್ದೆ ಕಡೆ ಕಾರಲ್ಲಿ. ಅಲ್ಲಪ್ಪ, ಲಾಂಗ್ ಡ್ರೈವ್ ಅಂತ ಅವ್ರು ಹೊರಟೋಗ್ಬಿಟ್ರೆ ಪೆಟ್ರೋಲ್ ದುಡ್ಡು ಎಲ್ಲಿ ನಾವು? ಹಂಗಲ್ಲ ಕಡೆ, ಮಕ್ಕಳು ಮರಿನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗುವಂತೆಲ್ಲ, ಅದಕ್ಕೆ ಪೆಟ್ರೋಲ್ ಖರ್ಚಾಗಲ್ವಾ? ನಮ್ಮ ಮಕ್ಕಳು ಕಟ್ರಿ ಓದ್ಬೇಕಾಗ ನೀವು ಸುಮ್ಮನೆ ಹೋಗಕ್ಕಾಗತ್ತ ಸುತ್ಕೊಂಡು? ನಾನ್ ಸಂಪಾದನೆ ಮಾಡ್ತೀನಿ, ನಾ ಹೋಗ್ತೀನಿ ಕಡೆ, ನಿಂಗೆ ಯಾವಾಗ ಹೇಳತ್ತೆ? ಮೋಹನ್ ಅವರೇ, ಹಂಗಲ್ಲ, ಇಂಧನದ ಬೆಲೆ ಜಾಸ್ತಿ ಆಗೋಗಿದೆ. ಅದಕ್ಕೆ ಇಂಧನ ಖರ್ಚಾಗಕ್ಕೆ ನಾನೇ ದುಡ್ಡು ಕೊಡ್ತೀನಲ್ಲ, ಇನ್ನೇನ್ ಬೇಕಾಗಿದೆ? ಚೀನಾ ದೇಶ ಮೊಟ್ಟ ಮೊದಲ ಹೆಚ್ಚಿನ ಜನಸಂಖ್ಯೆ ಇತ್ತು, ಆದ್ರೆ ಈಗ ನಮ್ಮ ದೇಶ ನಂಬರ್ 1 ಆಗಿದೆ. ಅದು ಯಾವ ಒಂದರಾರು ಬಂದ್ಬಿಟ್ಟಾನೆ. ಬಿಡಬೇಡಿ, ಅದಕ್ಕೆ ನಾವು ನಂಬರ್ 1 ಇರ್ಬೋದು, ಉಲ್ಟಾ ನಂಬರ್ 1 ಇದ್ದಂಗದು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳದಿಂದ ಏನೇನಾಗುತ್ತೆ, ನಮಗೆ ಹಳ್ಳಿಯವ್ರು ಕೇಳ್ತಾ ಇದ್ರು ಹಿಂದೆ, ನಮ್ಮ ಮನೇಲಿ ಒಂದ್ ಮಗು ಹುಟ್ಟಿದ್ರೆ ಜನಸಂಖ್ಯೆ ಹೆಚ್ಚಾಗುತ್ತಾ? ನನ್ನ ಮನೇಲಿ ಗಂಟೆ ಹುಟ್ಟಬೇಕು, 12 ಹೆಣ್ಣಾದ್ರೂ ಸರಿ, 13ನೇ ಗಂಟೆ ಆಗ್ಬೇಕು. ಮತ್ತೆ ವಂಶೋದ್ಧಾರಕ ಬೇಡ್ರಿ. ಅನ್ಕೋಬೇಡಿ, ಗಂಟಾಗ್ಲಿ ಹೆಣ್ಣಾಗ್ಲಿಲ್ಲ ಅಯ್ಯೋ, ಅಡಿಗೆ ಮನೆ ಬಂದು ಹೋರಾಟ ಬಂದು. ಅಲ್ಲ, ಈಗ ನಾವು ಆಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಹೇಳಿ ಏನಾಗ್ತಿರಾಗ? ಏನಿಲ್ಲ, ಇಂಧನ ಕಡಿಮೆ ಹೋಗ್ಬೇಕಾಗತ್ತೆ. ಇವಾಗಲೇ ಮಾಡೋಣ ಬಿಡಿ. ಸಣ್ಣ ಪುಟ್ಟ ಸಾಮಾನು ತರೋದಕ್ಕೆ ನಡ್ಕೊಂಡೇ ಹೋಗೋದು, ವಾಕ್ ಮಾಡ್ಕೊಂಡು, ಕೈ ಚೀಲ ಹಿಡ್ಕೊಂಡು ಅಲ್ಲಿ ಇಲ್ಲಿ ತಗೊಂಡ್ ಬರೋಣ, ಓಡಾಡ್ಕೊಂಡಿರೋಣ, ಆರಾಮಾಗಿ ಎಲ್ಗೂ ಆರಾಮ. ನಿಜವಾಗ್ಲು ನೀವು ಹೇಳ್ದಾಗೇನೆ ಎಲ್ಲ ಬಂದಾಗ್ಬಿಟ್ರೆ ನಮ್ಮ ಜೀವನ ಎಷ್ಟು ನರಕ ಆಗ್ಬಿಡುತ್ತೆ ಅಲ್ವಾ? ಕಷ್ಟ ಆಗುತ್ತೆ, ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಈಗ ನಮ್ ಕೆಂಚನ ಎಲ್ಲ ಬರ್ತೀನಿ ಇರಲ್ವಾ? ಹೌದು, ಕೆಂಚಣ್ಣ ನೀರ್ ಹಾಯಿಸ್ಬಿಟ್ಟು ತನಕ ಮೇವಾಗ್ಬಿಟ್ಟು ಬರ್ತೀನಿ ಅಂತ ಇನ್ನೊಂದು ಪದ ಹೇಳ್ತೀನಿ ಅಂದಿದ್ದಾನೆ. ಕೆಂಚಣ್ಣ ಬರ್ಬೇಕಲ್ಲ. ಎಲ್ಲ ನೀವನ್ನ ಹೇಳ್ಕೊಟ್ಟಿಲ್ಲ, ಆಗೋಯ್ತು ಬದಲಾವಣೆ. ಮುಟ್ಬಿಟ್ಟೆ ನನಗಂತೂ ಇಲ್ಲ ಎಲ್ಲ ಹಿಡ್ಕೊಂತಿದ್ದೆ ಅಜೀರ್ಣ ಮಾಯ. ನಿಮ್ಗೆ ಯಾವಾಗ ಅಯ್ಯೋ, ನಿಮ್ ಕಾಟ ತೆಗಿಯಕ್ ಆಯ್ಕಿಲ್ಲ. ಈಗ ಬಂದಾಗೆಲ್ಲ ಇವ್ರು ಹೇಳ್ತಿದ್ರಲ್ಲ, ಅದಕ್ಕೆ ಬಿಟ್ಬಿಟ್ಟು ಹೇಳ್ಬಿಟ್ರಿ. ಕುಡಿಯೋದು ಆಮೇಲೆ ಸೇದು ಬೇಡಿ ಎಲ್ಲ ಹೆಂಡ ಸಾರಾಯಿ ಎಲ್ಲ ಬಿಟ್ಬಿಟ್ಟೆ. ಅಲ್ಲ, ಬೇರೆಯವ್ರು ಕುಡಿಯೋದನ್ನ ನೋಡಿ ಟೆಂಪ್ಟ್ ಆಗಲ್ಲ, ಆಸೆ ಆಗಲ್ಲ. ಆ ಕಡೆ ಹೋಯ್ಕೆ ಇಲ್ಲ. ವಿಭೂತಿ ಹಣೆಯಲ್ಲಿ ಕಿವಿಲಿ ಹೂ ಇಟ್ಕೊಂಡ್ಬಿಟ್ಟಿದ್ದೀರಾ. ಬೇರೆಯವ್ರ ಕಿವಿಗೆ ಹೂ ಮುಡಿಸ್ಬೇಡಿ. ಇಲ್ಲ ಕಾಲ್ದಾರಿ ಬಿಟ್ಟು ಮೇಲ್ ನೋಡಕ್ ಬಂದ್ಬಿಟ್ರಿ ಅಲ್ವಾ? ಹಾಗೆ ಯಾರು ನೋಡಲ್ಲ ಅಂತ. ಈಗ ರಮೇಶಣ್ಣ, ಈಗ ಅವ್ರು ಹೇಳಿದಾಗೆ ನೀರ್ ಹಾಯಿಸ್ಕೊಂಡು ಬಂದಿದ್ದಾರೆ. ಈಗ ನೀರ್ ಹಾಯಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಒಂದಷ್ಟು ನಾವು ಈಗ ಕಸದ ತಿಪ್ಪೆ ತೆಗೆಯೋದು ಮಾಡೋದೆಲ್ಲ ಅದಕ್ಕೆ ಹಾಕಿ ನಾವು ಸೇರಿಸಿ ಗೊಬ್ಬರ ಅಂತಲ್ವ, ಆ ಗೊಬ್ಬರವನ್ನ ಕೂಡ ಯೂರಿಯಾ ಹಾಕ್ತಾರೆ. ನಾವು ಮನೆಗಳಲ್ಲಿ ಆ ಸಿಪ್ಪೆ ತೆಗೆದು ವೇಸ್ಟು, ಆಗ ಕೊಳ್ತೋಗಿರೋದು ಹಣ್ಣುಗಳು ಅದನ್ನೆಲ್ಲ ಸೇರಿಸಿ ಶೇಖರಣೆ ಮಾಡಿ ಹಸಿ ಕಸವನ್ನ ಗೊಬ್ಬರ ಮಾಡ್ಕೊಂಡ್ರೆ ಗಿಡಗಳಿಗೂ ಅದು ಹಾಕೋಬೋದಲ್ವಾ ನಾವು? ಪಕ್ಕದಲ್ಲಿ ಕೈ ತೋಟ ಮಾಡ್ಕೋಬಹುದು. ನೋಡ್ರಿ, ಫಸ್ಟ್ ಅಡಿಗೆ ಮನೆ ಅದೇ ಮುಖ್ಯ. ಅಡಿಗೆ ಮನೆ ಸ್ವಚ್ಛವಾಗಿದ್ರೆ, ಶುದ್ಧ ಆಹಾರ ಕೊಟ್ರೆ ಪರಿಸರ ರಕ್ಷಣೆ ಆಗುತ್ತೆ. ಅಡಿಗೆ ಮನೆಯಲ್ಲಿ ನೀರು ವೇಸ್ಟ್ ಮಾಡಬಾರ್ದು, ಬಚ್ಚಲ ಮನೆಯಲ್ಲಿ ನೀರು ವೇಸ್ಟ್ ಮಾಡಬಾರ್ದು. ಕುಡಿಯೋದ್ರ ನೀರು ಬಹಳ ಕಷ್ಟ, ಆದ್ರಿಂದ ನೀರನ್ನು ಬಹಳ ಯೋಚನೆ ಮಾಡಿ ಖರ್ಚು ಹೇಳ್ತೀನಿ ನೋಡಿ, ಸಿಂಗಾಪುರದ ಒಂದು ಉದಾಹರಣೆ ಹೇಳ್ತೀನಿ. ನಾನು ಇತ್ತೀಚೆಗೆ ಹೋದಾಗ ನೀರು ಎಷ್ಟು ಮುಖ್ಯ ಅಂತಂದ್ರೆ, ಯಾವ್ಯಾವ ನೀರು ಬಳಸ್ತಾರೆ ನಮ್ಮಲ್ಲಿ. ನಾವು ಸ್ನಾನಕ್ಕೆ ಹೋದಾಗ ಬೇಕಾದಷ್ಟು ಎಸಿತೀವಿ, ಶೌಚಕ್ಕೆ ಹೋದಾಗ ಬೇಕಾದಷ್ಟು ಸುರಿತೀವಿ. ಯಾರಪ್ಪನ ಮನೆ ಗಂಟು ನಾವು ತಾನೇ ನೀರಿನ ಕರೆ ಕೊಡೋದು ಅಂತ ಖರ್ಚು ಮಾಡ್ತೀವಿ. ಆದ್ರೆ ಅಲ್ಲಿ ಏನ್ ಗೊತ್ತಾ, ಸಮುದ್ರದ ಉಪ್ಪು ನೀರನ್ನ ಸಿಹಿ ಮಾಡ್ತಾ ಇದ್ದಾರೆ, ಮಳೆ ನೀರು ಕೊಯ್ಲು ಮಾಡಿ ನೀರು ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಕೆರೆ ಕಟ್ಟೆ ಕಾಲುವೆಗಳಲ್ಲಿ ನೀರು ಉಳಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಮಲೇಷ್ಯಾದಿಂದ ಎಷ್ಟೋ ವರ್ಷದಿಂದ ಇಂಪೋರ್ಟ್ ಮಾಡ್ಕೊಳ್ತಿರೋ ನೀರನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ತ್ಯಾಜ್ಯ ನೀರು, ಶೌಚಾಲಯದ ನೀರು, ಬಚ್ಚಲ ಮನೆ ನೀರನ್ನ ವಿಶ್ವದ 4 ಅಂತ ನಂಬರ್ 4 ಸ್ಟ್ಯಾಂಡರ್ಡ್, ಆ ಸ್ಟ್ಯಾಂಡರ್ಡ್ ನೀರಾಗಿ ಅವರು ಇಂಪೋರ್ಟ್ ಅನ್ನು ತಗ್ಗಿಸ್ಕೋತಾ ಇದ್ದಾರೆ. ಯಾವುದೇ ದೇಶದ ಇಂಪೋರ್ಟ್ ಅಲ್ಲಿ
ನಾವು ಪೆಟ್ರೋಲ್ ಡೀಸೆಲ್ಗೆ ಎಷ್ಟು ಕೋಟಿ ದುಡ್ಡು ಕೊಡ್ತೀವಿ ಅಂತಂದ್ರೆ, ಅಕಸ್ಮಾತ್ ನಮಗೆ ಯಾರು ಕೊಡ್ತಾ ಇದ್ರೆ ಅಲ್ಲಿ ಯುದ್ಧ ಆದ್ರೆ ಅಥವಾ ಜಗಳ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬಂದ್ ಆಗ್ಬಿಡುತ್ತೆ. ಅಲ್ಲರಿ ಕೆಂಚ ಮನೆಗೆ ಬರ್ತಾನಂತೆ, ಹಾಡು ಹೇಳಿ. ಹೇಳಪ್ಪ, ಹಾಡು ಹೇಳು. ಕೆಂಚನಂದ ಹಾಡಾದ್ಮೇಲೆ ನಾವೆಲ್ಲ ಕಾಫಿ ಕೊಟ್ಬಿಡಿಪ್ಪ, ನಾವಂತೂ ಹೊರಡ್ತೀವಿ. ಇರಿ ಕೆಂಚನ ಬರ್ತಾ ಇದ್ನಾ ಅಲ್ಲಿ ನಿಮ್ ಸ್ನೇಹಿತ ಹಾ. ಕುಮಾರಪ್ಪ ಸಿಕ್ಕಿದ್ದ. ಓ, ಸಾಹಿತಿ ಕುಮಾರಪ್ಪ. ಕುಂತಾವ ಎಲ್ಲೋಗ್ತಾ ಇದ್ದೀಯ ಅಂದ. ಹಿಂಗೆ ಬುದ್ಧಿಯವ್ರ ಮನೆ ತ ಹೋಗ್ತಾ ಇದ್ದೀನಿ ಅಂದೆ. ಆ ಬುದ್ಧಿಯವ್ರಿಗೆ ಹೇಳು, ನಾನೊಂದು ಹೊಸ ಪದ ಗೀಟ್ ಕೊಟ್ಟಿವ್ನಿ. ಅದೇ ಚಟಗಳನ್ನ ಬಿಡೋದ್ರ ಬಗ್ಗೆ ಏನು ಒಂದು ಈಗ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ, ನಾನೇನ್ ಮಾಡ್ಲಿ ಅಂತ. ಈಗ ನೀ ಕಲ್ತ್ಕೊಂಡ್ ಬಂದಿದ್ಯಾ, ನಾನೇನ್ ಮಾಡ್ಲಿ ಹೇಳ. ಬಂದಿಲ್ಲ, ಅವ್ರು ಗೀಚ್ ಕೊಟ್ರು. ಅದು ಚೀಟಿನಾಗ ಅಲ್ಲ ಎಲ್ಲ ಇತ್ತು, ಗೀಚ್ ಕೊಟ್ರು. ನೀವ್ ಓದಲ್ವಾ? ಅದೇ ಸರ್ಪ್ರೈಸು. ಇಂಗ್ಲಿಷ್ ಬೇರೆ ನೋಡಪ್ಪ ಕತೆ. ಒಂದು ಶಾಲೆಗೆ ಹೋಗಿ ಕಲ್ತ್ಕೊಂಡ್ ಬಂದಿದೆ. ನಿಮ್ಗೆ ಯಾರು ಹೇಳಿರ್ಲಿಲ್ಲ. ಈಗ ಓದ್ತೀನಿ, ರುಜುರು ಮಾಡ್ತೀನಿ. ಇನ್ನೇನಪ್ಪ ಇಂಪ್ರೂವ್ ಆಗ್ಬಿಟ್ಟಿರಲ್ಲ. ಇಲ್ಲಿದೆ ಇಲ್ಲೇ ಓದು. ನಿನ್ನಂಗೆ ಎಲ್ಲರೂ ಓದು ಬರ ಕಲ್ತು ಬಿಟ್ರೆ, ಚಟ ಬಿಟ್ಟು ಬಿಟ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುತ್ತೆ, ರಾಜ್ಯ ದೇಶ ಎಲ್ಲ ಸುಭಿಕ್ಷವಾಗುತ್ತೆ. ಮಡಿಕಳಿ ಕೇಳ್ರಪ್ಪೋ ಕೇಳ್ರಿ ಈ ಹಳ್ಳಿ ಐದನ್ ಮಾತಾವಸಿ ಕೇಳ್ರಪ್ಪೋ ನಾನ್ ಹೇಳೋದ ಮನಸ್ನಾಗೆ ಮಡಿಕೊಳ್ರಪ್ಪೋ ಕೇಳ್ರಪ್ಪೋ ಕೇಳ್ರಿ ಈ ಹಳ್ಳಿ ಐದನ್ ಮಾತಾವಸಿ ಕೇಳ್ರಿ ನಾನ್ ಹೇಳೋದ ಮನಸ್ನಾಗೆ ಮಡಿಕೊಳ್ರಪ್ಪೋ ನಿಮ್ ವಾತಾವರಣ ಸ್ವಚ್ಛ ಮಡಿಕೊಂಡ್ರಪ್ಪೋ ಸುತ್ತಮುತ್ತ ನೀರು ಇಲ್ದಂಗ್ ನೋಡ್ಕೊಳ್ರಪ್ಪೋ ಹುಳ ಹುಟ್ಟೆ ಬಗ್ಗೆ ಹುಷಾರಾಗಿರ್ರಪ್ಪೋ ಮಲೇರಿಯಾ ಡೆಂಗು ಆಳು ಮೂಳು ಬರದಂಗ್ ನೋಡ್ಕೊಳ್ರಪ್ಪೋ ಪಟ್ಟಿ ಸುತ್ತಮುತ್ತ ಗಿಡ ಮರ ಬೆಳೆಸ್ರಪ್ಪೋ ಶುದ್ಧ ಗಾಳಿ ಕುಡಿದು ಸುಧಾರಿಸ್ಕೊಳ್ರಪ್ಪೋ ನಾವು ಮಾಡಿದ್ದೆಪ್ಪ ನೀವು ಮಾಡ್ಬ್ಯಾಡ್ರಪ್ಪೋ ಬೀಡಿ ಚಿಕ್ರೋಡ್ ಸಾವಾಸ ಬಿಟ್ಬಿಡ್ರಪ್ಪೋ ನೀವು ಚಟ ಮಡಿಕೊಂಡ್ರೆ ನಿಮ್ಗೆ ಅಲ್ದೆ ಬ್ಯಾರೆಯವರಿಗೂ ತೊಂದ್ರೆ ನಿಮ್ನ ನೆಚ್ಕೊಂಡಿರೋ ಹೆಣ್ರು ಮಕ್ಕಳಿಗೂ ತೊಂದ್ರೆ ಅದಕ್ಕಾಗಾದ್ರೂ ಬಿಟ್ಬಿಡಿ ಈ ಕೆಟ್ಟ ಚಟ. ನರ್ಮನ್ಸರಾಗಿ ಬಾಳೋದ ಕಲೀರಿ ಮಕ್ಕಳ. ಹೇಳ್ರಪ್ಪೋ ಕೇಳ್ರಿ ಈ ಹಳ್ಳಿ ಐದನ್ ಮಾತಾ ಓಸಿ ಕೇಳ್ರಪ್ಪೋ ರಮೇಶ್ ಅಣ್ಣ, ನಮ್ ಕೆಂಚಣ್ಣ ಹಾಡು ಕೇಳಿ ನನ್ ಮೊಮ್ಮಗನ ಖುಷಿ ಆಗ್ಬಿಟ್ಟವ್ರೆ ನೋಡಿ. ಅವನಿಗೆ ಅರ್ಥ ಆಗುತ್ತಾ ಇಲ್ಲ, ಅವನು ನಮ್ ಜೊತೆ ಬಂದು ಕುಣಿತಾ ಇದ್ದಾನೆ. ರಮೇಶ್ ಅಣ್ಣ, ಈಗ ನಮ್ಮ ಕೆಂಚಣ್ಣನ ಹಾಡು ಕೇಳಿದ್ವಿ. ಕೆಂಚಣ್ಣ ಏನಾದ್ರು ಹೇಳೋದಿದ್ರೆ ಹೇಳಿ. ಅದೇ ಏನ್ ಹೇಳ್ಬೇಕು ಅಂದ್ರೆ, ಅಲ್ಲ ನೋಡಿ, ನೀವು ನಿಮ್ಮ ವಿಶೇಷತೆಗಳ ಬಗ್ಗೆ ಹೇಳಕ್ ಮುಂಚೆ ನಮ್ಮ ಕೆಂಚಣ್ಣ ಏನಾದ್ರು ಹೇಳೋದಿದ್ರೆ ಹೇಳಿ. ಏನಾದ್ರು ಹೇಳ್ತೇನಪ್ಪ, ಚಟ ಬಿಡೋದು ಹೆಂಗೆ ಅಂತ ಹೇಳು. ಅದೇ ಮನಸ್ಸು ಮಾಡಬೇಕು. ಮಾಡಿದೇಟ್ಗೆ ಅವನು ಎಡ್ಡೇ ಕಷ್ಟ ಬಂದ್ರು ಅಲ್ಲಿ ಹೆಚ್ಕೊಂಡು ಕುಂತ್ಕೊಂಡ್ರೆ ಎಲ್ಲ ಚಟದಿಂದ ಮುಕ್ತ ಆಗ್ತಾನೆ. ಮನಸ್ಸಿದ್ರೆ ಮಾತ. ನಾನೇನ್ ಮಾಡ್ಲಿ ಅನ್ನೋ ಬದಲು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನೀವು ಹೇಳ್ತಾ ಇದೀರ. ರಮೇಶ್ ಅಣ್ಣ, ಇವತ್ತೇನೇನೋ ವಿಶೇಷತೆ ಇದೆ ಅಂತ. ಹೌದು, ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. 11ನೇ ತಾರೀಕು ವಿಶ್ವ ಜನಸಂಖ್ಯಾ ದಿನಾಚರಣೆ ಆಯ್ತು. ನಮ್ಮ ಭಾರತ ದೇಶ ನಂಬರ್ 1 ಬಂದ್ಬಿಟ್ಟಿದೆ ಅಂತ ಹೆಮ್ಮೆ ಪಡಬೇಡಿ. ಯಾಕೆ ಅಂದ್ರೆ ನಾವು ಏನಾಗಿದೆ, ನಾನು ಇದಕ್ಕೆ 3-4 ಕಾರಣ ಇದೆ ಹೇಳ್ತೀನಿ. ಹಿಂದಿನಿಂದ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡೋರು, ಮಕ್ಕಳಾಗಬೇಕು ಅಂತ ಬಯಸ್ತಿದ್ರು, ಗಂಡ ಹೆಂಡತಿ ಬಯಸ್ತಿದ್ರಲ್ಲೋ, ಅತ್ತೆ ಮಾವ ಅಪ್ಪ ಅಮ್ಮ ಹೇಳ್ತಿದ್ರು. 1 ವರ್ಷದಲ್ಲಿ ಮಗು ಆಗದಿದ್ರೆ ಬಂಜೆ ಅಂತ ಹೇಳ್ಬಿಡೋರು, ಹುಟ್ಟಿದ ಮಗು ಗಂಡೆ ಆಗ್ಬೇಕು ಅಂತ ಹೇಳ್ತಿದ್ರು. ಜನನ ದರ ಅಂತ ಏನಿದೆ ನೋಡಿ, ಇದು ಹೆಂಗಿದ್ರೆ ಉದಾಹರಣೆ ಕೊಡ್ತೀನಿ. ನಾವು ಟ್ರ್ಯಾಕ್ಟರ್ ವೇಗದಲ್ಲಿ
ಜನಸಂಖ್ಯೆ ಬೆಳೀತಾ ಇದೆ. ಕೈಯಲ್ಲಿ ಸಸಿ ಹಚ್ಕೊಂಡು ಹೋಗೋ ರೀತಿಯಲ್ಲಿ ಆಹಾರ ಬೆಳೀತಾ ಇದೆ. ಆಹಾರ ಮತ್ತೆ ಜನಸಂಖ್ಯೆ ಸ್ಫೋಟದಲ್ಲಿ ಸ್ಪರ್ಧೆ ಆದ್ರೆ ಜನಸಂಖ್ಯೆ ಓಡ್ತಾ ಇದೆ. ಒಂದು. ಎರಡನೇದಾಗಿ ಈಗ ಇನ್ನೊಂದು ರೀತಿಯಲ್ಲಿ ಹೋಗಿದೆ, ಮಕ್ಕಳ ನಡುವೆ ಅಂತರ ಇರಬೇಕು. ಈಗ ಸಾಮಾಜಿಕ ಜಾಲತಾಣದ ದುರುಪಯೋಗ ಆಗ್ತಾ ಇದೆ, ಅದು ಆಗ್ಬಾರ್ದು. ಮೂರನೇದು, ಇಂಧನ ಮೂಲಗಳೇನಿದೆ ಹಿಂದಿನಿಂದ ಬಂದಿದ್ದು ಜಲಶಕ್ತಿ ಕಡಿಮೆ ಆಗ್ತಾ ಇದೆ. ಮಳೆ ಬಂದಿದ್ರೆ ಕೆರೆಗಳು ಬತ್ತುತ್ತಾ ಇವೆ. ಇಂಧನಕ್ಕೆ ಬದಲಾಗಿ ಏನ್ ಮಾಡ್ತಾ ಇದ್ದಾರೆ, ಗಾಳಿ ಶಕ್ತಿ, ಸೌರಶಕ್ತಿ ಎಲ್ಲ ಬಳಸ್ತಾ ಇದ್ದಾರೆ. ಯಾರೇನೇ ಹೆಚ್ಚಿಸಿದ್ರು ಬಳಕೆ ಕಡಿಮೆ ಮಾಡಬೇಕು. ನಿಜ ನಿಜ ರಮೇಶ. ಈಗ ಎಲ್ಲರೂ ಸಹ ನಾನೇನ್ ಮಾಡಲಿ ಅಂತ ನಾವು ಎಲ್ಲರೂ ಸಹ ಬೇರೆ ರೀತಿ ಯೋಚನೆ ಮಾಡಿದೆ. ನಾನು ಏನು ಸಮಾಜಕ್ಕೆ ಕೊಡ್ಬಹುದು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ನಾಟಕ, ಎಲ್ಲರೂ ಆರೋಗ್ಯವಾಗಿರ್ಬೇಕು. ನಮ್ಮ ನಾಟಕ, ನಮ್ಮ ಪ್ರಹಸನ ಇದೀಗ ಮುಗಿದಿದೆ. ನಿಮಗೆ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ಯಾಕೆಂದ್ರೆ ಇದು 3 ದಿನದಿಂದ ನಾವು ಮಾಡಿರುವಂತ ಒಂದು ಸತತವಾದ ಪ್ರಯತ್ನ. 3 ದಿನ ಪಾಪ ರಮೇಶ್ ಅವರ ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ದು ಅವ್ರಿಗೂ ನಾವು ಕಷ್ಟಪಟ್ಟು, ಹುಷಾರಿಲ್ಲ ಪಾಪ, ಕಾಲ್ಪನೆ ಏಟಾಗಿದೆ ಅಂತದ್ರಲ್ಲಿ ಪಾಪ ಊಟ ತಿಂಡಿ ಎಲ್ಲವನ್ನ ನೋಡ್ಕೊಂಡು ನಮ್ಮನ್ನ ಬಹಳ ಚೆನ್ನಾಗಿ ಗಮನಿಸ್ಕೊಂಡು ಆತಿಥ್ಯ ಮಾಡಿದ್ದಾರೆ. ನಾನು ಲತಾ ಮೋಹನ್ ಅಂತ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ, ಸ್ನೇಹಸಿಂಚನ ಟ್ರಸ್ಟ್ನ ಅಧ್ಯಕ್ಷರು. ಇವರು ಮಮತಾ ಅಂತ ನಮ್ಮ ಉಮಾ ಅವರ ಹಿಂದ್ಗಡೆ ಮನೆಯಲ್ಲಿರೋರು. ಇವರು ನಮ್ಮ ಮನೆಯವರು. ಮೋಹನ್ ಕುಮಾರ್ ಅಂತ ಇವರು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರು ಪ್ರಭಾಶಾಸ್ತ್ರಿ ಅಂತ ತೆಲುಗು ಮತ್ತು ಕನ್ನಡದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೆ. ದ್ವಿಭಾಷಿ ಕವಿಯವರು ಮತ್ತು ಅಂಬಾಸಡರ್ ಆಗಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅರ್ಜೆಂಟೀನಾದಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಬ್ಬ ಸಾಹಿತಿ. ಬಹಳ ಉತ್ಸುಕರಾಗಿ ಅವರಿಗೂ ಸಹ ಜ್ವರ ಆದರೂ ಕೂಡ ನಮ್ಮ ಜೊತೆಗೆ ಬಂದು ಇವತ್ತಿನ ಒಂದು ಪ್ರಹಸನದಲ್ಲಿ ಭಾಗಿಯಾಗಿದ್ದಾರೆ. ರಮೇಶ್ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ರಮೇಶ್ ಅವರು ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ಒಬ್ಬ ಫಿಗರ್, ಅದರ ಬಗ್ಗೆ ನನಗೆ ಹೇಳಬೇಕಾಗಿಲ್ಲ. ಇನ್ನು ಉಮಾ ರಮೇಶ್ ಅವರು ಒಂದು ರೀತಿ ಅನ್ನಪೂರ್ಣೆ ಅಂತಲೇ ಹೇಳಬಹುದು. ಅಂತಹ ನಿಜವಾಗ್ಲೂ ರಮೇಶ್ ಅವರ ಆದರ್ಶ ದಂಪತಿಗಳು ಅಂತ ಹೇಳ್ತೀವಿ, ಇಬ್ಬರನ್ನ ನಾವು ಹೇಳಬಹುದು ಅಂತ ಕಾಣಿಸುತ್ತೆ. ಯಾಕೆಂದರೆ ಇವತ್ತು 2-3 ತಿಂಗಳಿಗೆ ಡೈವರ್ಸ್ ಅನ್ನೋ ಮಾತಿನ ಮಧ್ಯೆ ಈಗಾಗಲೇ 46 ವರ್ಷ ಆಗಿದೆ. ಅದೇ 50ರ ಹತ್ತಿರಕ್ಕೆ ದಾಂಪತ್ಯವನ್ನ ನಡೆಸ್ತಾ ಇರುವಂತ ನಿಜವಾಗ್ಲೂ ಅನ್ಯೋನ್ಯ ದಂಪತಿಗಳು, ಆದರ್ಶ ದಂಪತಿಗಳು. ನಿಮ್ಮ ಕರತಾಳ ಮತ್ತನ್ನು ನೋಡಿಬಾರ್ದು. ಯಾಕೆಂದ್ರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಇಬ್ಬರೂ ಸಹ ಯಶಸ್ವಿಯಾಗಿದ್ದಾರೆ. ಇವತ್ತು ಅವರು ಕೂಡ ಉದ್ಯಮವನ್ನು ಮಾಡ್ತಾ ಇದ್ದವರು. ಇವತ್ತು ಅವ್ರ ಜೊತೆಗೆ ಕೈ ಜೋಡಿಸಿ ಇಷ್ಟೊಂದು ಪುಸ್ತಕಗಳನ್ನ ಬರೆಯೋದಕ್ಕೆ ಜೊತೆಯಾದವರು ನಮ್ಮ ಉಮಾ ಅವರು. ಇನ್ನು ನಮ್ಮ ಗುರು, ಇವರು ನಮ್ಮ ಸರ್ ಬಗ್ಗೆ ಏನು ಹೇಳೋ ಹಾಗೆಲ್ಲ, ಕುಮಾರ್ ಸರ್ ಬಗ್ಗೆ. ಅವರು ನಮ್ಮ ಸಾಹಿತ್ಯ ದಾಸೋಹದ ನಿಜವಾಗ್ಲೂ ಅವರ ಜೊತೆಯಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ. ಅವರು ಕೂತಲ್ಲೇ ಕವನಗಳನ್ನ, ಹಾಡನ್ನ ಬರೆದು ಹಾಡುವಂತಹ ಪಾಂಡಿತ್ಯವನ್ನು ಪಡೆದಿದ್ದಾರೆ. ಯಾಕೆ ನಾವು ಹೇಳಿ ಕೇಳಿ ಮೇಷ್ಟ್ರು ಹೇಳೋ ಹಾಗೆ ಇಲ್ಲ ನಮ್ಮ ಕ್ಯಾಮ್ರಾ ಜೊತೆ. ಅದರಿಂದ ನಮ್ಮ ಸರ್ಗೆ ಕೂಡ ನಾನು, ಕುಮಾರ್ ಸರ್ಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನೇನು ಮಾಡಲಿ ಕನಸನ್ನ ಈಗ ಮುಕ್ತಾಯವಾಗಿದೆ. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ.